ಮನಸ್ಸಿನ ಮೂರು ಸ್ಥಿತಿಗಳ ಬಗ್ಗೆ ನಾವು ಕಲಿತಾ ಬಂದಿದ್ದೇವೆ. ಆ ಮೂರು ಸ್ಥಿತಿಗಳಲ್ಲಿ ನಾವು ಮೊದಲನೇದಾಗಿ ಪ್ರಾಕೃತಿಕ ಅಥವಾ ನೈಸರ್ಗಿಕ ಮನಸ್ಸು ಅಥವಾ ನ್ಯಾಚುರಲ್ ಮೈಂಡ್ ಇದ್ರ ಸಂಬಂಧಪಟ್ಟಂಗೆ ನಾವು ಕಲ್ತಿದ್ದೇವೆ. ಈಗ ನಾವು ಕರ್ತನ ಚಿತ್ತವಾದರೆ ನಾವು ಎರಡನೇ ವಿಷಯವಾದಂಥ ಲೌಕಿಕ ಮನಸ್ಸು ವರ್ಲ್ಡ್ಲಿ ಮೈಂಡ್ ಇದ್ರ ಬಗ್ಗೆ ನಾವು ಕಲಿತಾ ಬರೋಣ. ಏಕೆಂದ್ರೆ ನಾವು ಈ ಲೋಕದಲ್ಲಿರುವಂಥ ಮನುಷ್ಯನ ಜೀವಿತವನ್ನು ನೋಡುವಾಗ ಮನುಷ್ಯನು ಲೋಕದಲ್ಲಿರುವಂಥ ಎಲ್ಲವನ್ನ ಜಯಿಸಬಹುದು. ಆದರೆ ತನ್ನ ಮನಸ್ಸನ್ನ ಜಯಿಸಕ್ಕೆ ತುಂಬಾ ಅಸಾಧ್ಯವಾಗಿರುವಂತ ಕೆಲಸ ಆಗಿದೆ ಪ್ರಿಯರೇ. ನಾವು ನೋಡ್ಬೋದು, ರಾಜ್ಯ ಮಹಾರಾಜರುಗಳಿರ್ಬೋದು ಅಥವಾ ಹಿಂದೆ ಇಷ್ಟ ಅರಸರುಗಳಿರ್ಬೋದು, ಎಲ್ಲ ಅರಸರುಗಳು ಸಹ ತಮ್ಮ ಮನಸ್ಸಿನ ಒಂದು ಆಸೆ ಆಕಾಂಕ್ಷೆಗಳಿಗೆ ಬಿದ್ದು ಬಿದ್ದು ಹೋದುದನ್ನ ಕಾಣ್ತೇವೆ ಪ್ರಿಯರೇ. ಇವತ್ತು ಸಹ ಎಷ್ಟೋ ನಾವು ಎಂಥ ಸೇವಕರಾಗಿದ್ರು ಸಹ, ನಾವೇನೇ ಆಗಿದ್ರು ಸಹ, ಆದರೆ ನಮ್ಮ ಮನಸ್ಸನ್ನ ನಾವು ನಿಯಂತ್ರಣ ಮಾಡಕ್ಕೆ ಬಹಳ ಕಷ್ಟಕರವಾದಂತ ಪರಿಸ್ಥಿತಿ ಆಗಿದೆ ಪ್ರಿಯರೇ. ನಾವು ದೇವರ ಬಳಿಗೆ ಬರೆದಿದ್ರೆ, ದೇವರನ್ನೇ ಸಂಪೂರ್ಣವಾಗಿ ಆತ್ಕೊಂಡು ಜೀವಿಸ್ತಿದ್ರೆ, ಸಂಪೂರ್ಣ ಎಲ್ಲ ವಿಷಯದಲ್ಲೂ ಆತನಿಗೆ ಒಪ್ಪಿಸಿಕೊಟ್ಟು ಜೀವಿಸ್ತಿದ್ರೆ, ನಾವು ಸಹ ಈ ಲೋಕದಲ್ಲಿ ಲೌಕಿಕರಾಗಿ ನಾವು ಲೌಕಿಕ ಮನಸ್ಥಿತಿಯಲ್ಲಿ ನಾವು ಜೀವಿಸುವಂತರಾಗಿದ್ದಾರೆ ಪ್ರಿಯರೇ. ನಾವು ದೇವರಿಗಿಂತ ಲೌಕಿಕ ಮನಸ್ಸು ಅಂತ ವಿಷಯವಾಗಿ ನಾವು ನೋಡ್ತಾ ಬರುವಾಗ, ಅದರ ಡೆಫಿನೇಷನ್ ನೋಡುವಾಗ, ದೇವರಿಗಿಂತ ಲೌಕಿಕ ಆಸೆಗಳು ಅಥವಾ ತಾತ್ಕಾಲಿಕ ಆಸೆಗಳು, ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ಇಹಲೋಕದ ಇಹಲೋಕದಲ್ಲಿ ಸಂಪತ್ತನ್ನ ಪಡುವುದು ಮತ್ತು ಹೆಮ್ಮೆ ಪಡುವಂಥದ್ದು, ಕಾಮದಾಸೆಗಳಿರ್ಬೋದು ಅಥವಾ ಸ್ವ ಆನಂದಕ್ಕೆ ಆದ್ಯತೆ ನೀಡುವುದು ಮತ್ತು ಪ್ರಪಂಚದೊಂದಿಗಿನ ಆಸೆ ದೇವರ ವಿರುದ್ಧಕ್ಕೆ ಕಾರಣವಾಗ್ತದೆ ಪ್ರಿಯರೇ. ಈ ಲೋಕದಲ್ಲಿ ನೋಡ್ತಾ ಬರುವಾಗ ದೇವರಿಗಿಂತ ಲೌಕಿಕ ಆಸೆಗಳೇ ಜಾಸ್ತಿ, ಲೌಕಿಕ ಮನಸ್ಸಿನ ಬಗ್ಗೆ ನೋಡ್ತಾ ಬರುವಾಗ, ಮತ್ತು ತಾತ್ಕಾಲಿಕ ಆಸೆಗಳನ್ನೇ ಅದು ಪಡುವಂತದ್ದಾಗಿದೆ. ಆ ತಾತ್ಕಾಲಿಕ ಆಸೆಗಳು ನೋಡ್ತಾ ಬರುವಾಗ ಶರೀರದ ಆಸೆ, ಕಣ್ಣಿನ ಆಸೆ ಮತ್ತು ಬದುಕು ಬಾಳಿನ ಡಂಬ, ಎಮ್ಮೆ ಇರ್ಬೋದು, ನಮ್ಮ ಕಾಮದ ಬಗ್ಗೆ ಇರ್ಬೋದು, ಶರೀರದ ಆಸೆಗಳಲ್ಲಿ ನಾವು ನೋಡ್ತಾ ಬರುವಾಗ ಅವು ಈ ಲೌಕಿಕ ವಿಷಯಗಳನ್ನೇ ಚಿಂತೆ ಮಾಡುವಂತದ್ದಾಗಿದೆ ಲೌಕಿಕ ಮನಸ್ಸು ಈ ಒಂದು ವಿಷಯಗಳಲ್ಲಿ. ಮತ್ತು ಯಾವಾಗ್ಲೂ ಸಂಪತ್ತನ್ನ ಸಂಪಾದನೆ ಮಾಡಬೇಕು, ಆಸ್ತಿ ಮಾಡಬೇಕು, ಹಣ ಮಾಡಬೇಕು ಅಂತ ಆಲೋಚನೆ ಕೊಡುವಂಥದ್ದು, ಯಾವಾಗಲೂ ಸ್ವ ಆನಂದಕ್ಕೆ ಆದ್ಯತೆ ನೀಡುವಂತದ್ದಾಗಿದೆ ಪ್ರಿಯರೇ. ಈ ಇಷ್ಟು ವಿಷಯಗಳು ಈ ಲೌಕಿಕ ಮನಸ್ಸಿನ ಬಗ್ಗೆ ನಾವು ತಿಳಿದುಕೊಳ್ಬಹುದು ಪ್ರಿಯರೇ. ಇವತ್ತು ಸಹ ಲೌಕಿಕ ನೋಡ್ತಾ ಬರುವಾಗ ಲೌಕಿಕ ಮನಸ್ಸು ದೇವರಿಗಿಂತ ಲೌಕಿಕ ಆಸೆ ಆಕಾಂಕ್ಷೆಗಳೇ, ಶರೀರದಾಸೆ, ಕಾಮದಾಸೆಗಳೇ ಇವತ್ತು ಹೆಚ್ಚು. ನಾನು ಸ್ವಂತ ಸುಖ ಪಡುವುದಕ್ಕಿಂತ, ಸ್ವಂತ ಆನಂದ ಪಡುವುದಕ್ಕಿಂತ ಬೇರೇನು ಮಿಗಿಲಿಲ್ಲ ಅನ್ನುವಂತ ರೀತಿಯಲ್ಲಿ ಲೌಕಿಕ ಸ್ಥಿತಿಯಲ್ಲಿ ಜೀವಿಸುವಂತ ನಾವು ನೋಡ್ತಾ ಪ್ರಿಯರೇ. ಇದು ಏನನ್ನ ಮಾಡುತ್ತೆ ಅಂದ್ರೆ, ಪ್ರಪಂಚದೊಂದಿಗಿನ ಆಸೆ ದೇವರ ವಿರುದ್ಧಕ್ಕೆ, ದೇವರಿಂದ ದೂರ ಆಗೋಕ್ಕೆ ಕಾರಣ ಆಗುತ್ತೆ ಅಥವಾ ದೇವರಿಗೆ ವಿರೋಧವಾಗೋಕ್ಕೆ ಕಾರಣ ಆಗುತ್ತೆ ಪ್ರಿಯರೇ. ನಾವು ನಿಟ್ಟಿನಲ್ಲಿ ನಾವು ದೇವರ ವಾಕ್ಯದ ಮುಖಾಂತರ ಕೆಲವು ವಿಷಯಗಳನ್ನ ಕಲಿತಾ ಬರೋಣ. ಯೋಹನನ ಪತ್ರಿಕೆ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯಕ್ಕೆ ಬರೋಣ. 15 ಮತ್ತು 17 ತನಕ ನಮ್ಮ ಆರಾಧನೆಗೋಸ್ಕರ, ನಮ್ಮ ಧ್ಯಾನಕ್ಕೋಸ್ಕರ ನಾವು ಕಲ್ತ್ಕೊಳ್ಳೋಣ. ಯೋಹನನ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 15ರ ವಚನದಿಂದ 17ನೇ ವಚನ ತನಕ ನಾವು ಓದ್ಕೊಳ್ಳೋಣ. ಯಾರು ಹೋದ್ರೆ ಸಹಾಯ ಮಾಡಿ. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದಾಸೆ, ಕಣ್ಣಿನಾಸೆ, ಬದುಕು ಬಾಳಿನ ಡಂಬ ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ನಾವು ಈ ವಿಷಯದಲ್ಲಿ ನೋಡ್ತಾ ಬರುವಾಗ ಈ ಲೌಕಿಕ ಆಸೆಗಳು, ಲೌಕಿಕ ಮನಸ್ಸಿನ ಬಗ್ಗೆ ನಾವು ನೋಡ್ತಾ ಕಲಿತಾ ಬರುವಾಗ, ಯಾವನಾಗಲೂ ಲೋಕದಲ್ಲಿರುವಂತಹ ಆಸೆಗಳನ್ನ ಪ್ರೀತಿಸ್ತಾರೆ, ದೇವರ ಮೇಲೆ ಪ್ರೀತಿಯಲ್ಲಿಲ್ಲ, ತಂದೆ ಮೇಲಿನ ಪ್ರೀತಿ ಅವನಲ್ಲಿ ಇಲ್ಲ. ಲೋಕದಲ್ಲಿರುವ ಆಸೆಗಳು ಯಾವಂದ್ರೆ ಶರೀರದ ಆಸೆ, ಕಣ್ಣಿನ ಆಸೆ ಮತ್ತು ಬದುಕಂಬಾಳಿನ ಡಂಬ. ಇವತ್ತು ಲೌಕಿಕ ಮನಸ್ಸಿನ ಸ್ಥಿತಿಯಲ್ಲಿರುವಂತಹ ಜೀವಿಸ್ತಿರುವಂತಹ ಎಷ್ಟೋ ವಿಶ್ವಾಸಿಗಳನ್ನು ನೋಡ್ತಾ ಬರುವಾಗ, ಲೌಕಿಕ ಸ್ಥಿತಿಯನ್ನು ನೋಡ್ತಾ ಬರುವಾಗ
ಈ ಮೂರು ವಿಷಯಗಳಲ್ಲಿ ಸಹ ಎಲ್ಲ ವಿಶ್ವಾಸಿಗಳು, ಎಲ್ಲ ಲೌಕಿಕ ಇರುವಂತ ಅನ್ಯರು ಸಹ ಬಿದ್ದು ಹೋಗಿರುವಂತದ್ದಾಗಿದೆ ಪ್ರಿಯರೇ. ಈ ಮನಸ್ಸನ್ನ ನಿಯಂತ್ರಣ ಮಾಡದೆ ಈ ಲೌಕಿಕ ಜೀವಿತವನ್ನು ನೋಡ್ತಾ ಬರುವಾಗ, ನಾವು ಸತ್ಯವಾದ ಪ್ರಕಾರ ನೋಡ್ತಾ ಬರುವಾಗ, ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬರಡಂಬ, ಈ ಮೂರು ವಿಷಯಗಳಲ್ಲೂ ಸಹ ಇವತ್ತು ಮನಸ್ಸಿನ ಒಂದು ಆಲೋಚನೆಗೆ ತಕ್ಕ ರೀತಿಯಲ್ಲಿ, ಮನಸ್ಸಿನ ಆಕಾಂಕ್ಷೆಗಳಿಗೆ ತಕ್ಕ ರೀತಿಯಲ್ಲಿ ಈ ಮೂರು ವಿಷಯಗಳು ಸಹ ಮನಸ್ಸು ಮನುಷ್ಯನ ಬಿದ್ದು ಸಂಪೂರ್ಣವಾಗಿ ನಾಶ ಮಾಡುವಂತದ್ದಾಗಿದೆ ಪ್ರಿಯರೇ. ಆತನ ಜೀವಿತ ಇನ್ನು ಮೇಲೆ ಏರಬಾರ್ದು, ಆತನು ದೇವರಿಂದ ದೂರ ಆಗ್ಬೇಕು. ಒಂದಲ್ಲ ಒಂದು ರೀತಿಯಲ್ಲಿ ಮೂರು ವಿಷಯಗಳಲ್ಲಿ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರು ತಪ್ಪುವಂತವರಾಗಿದ್ದಾರೆ. ಪ್ರತಿಯೊಬ್ಬರನ್ನು ಸಹ ಸೈತನ್ನು ಬೆಳೆಸುವಂತನಾಗಿದ್ದಾನೆ ಪ್ರಿಯರೇ. ಇವತ್ತು ಶರೀರಾಸೆ ಮತ್ತು ಕಣ್ಣಿನ ಆಸೆ ಮತ್ತು ಬದುಕು ಬಾಳಿನ ಡಂಬ, ಈ ಮೂರು ವಿಷಯಗಳು ಸಹ ನಾವು ಆದಾಮ ಮತ್ತು ಅವ್ವಳ ವಿಷಯದಲ್ಲಿ ನೋಡ್ತಾ ಬರುವಾಗ, ಅಲ್ಲೂ ಸಹ ಆದಾಮ ಮತ್ತು ಅವ್ವಳ ಬಿದ್ದು ಹೋದಂತ ಸ್ಥಿತಿಯನ್ನು ನೋಡ್ತಾ ಬರುವಾಗ, ಅಲ್ಲೂ ಸಹ ಅವರು ಈ ಮೂರು ವಿಷಯಗಳಲ್ಲೂ ಸಹ ಅವರು ತಪ್ಪಿ ಹೋಗುವಂತರಾಗಿದ್ದರು ಪ್ರಿಯರೇ. ಅವಳ ಸ್ಥಿತಿಯನ್ನು ನೋಡ್ತಾ ಬರುವಾಗ, ಇಲ್ಲಿ ನಾವು ನಮ್ಮ ಲೌಕಿಕವಾಗಿ ನಾವು ನೋಡ್ತಾ ಬರುವಾಗ, ಲೌಕಿಕ ಮನಸ್ಸನ್ನ ಸ್ಥಿತಿಯನ್ನು ನೋಡ್ತಾ ಬರುವಾಗ, ಯಾವಾಗಲೂ ಯಾವನಾದ್ರೂ ಲೋಕವನ್ನ ಪ್ರೀತಿಸಿದರೆ ತಂದೆ ಮೇಲಿನ ಪ್ರೀತಿ ಅವನಲ್ಲಿ ಇಲ್ಲ. ಅದು ಶರೀರಾಸೆ, ಕಣ್ಣಿನ ಆಸೆ, ಬದುಕು ಬಾಣ ಡಂಬಗಳಲ್ಲಿ ತನ್ನ ಬಿದ್ದು ಹೋಗುವಂಗಾಗಿದೆ ಪ್ರಿಯರೇ. ನಾವು 17ನೇ ವಚನದ ಕೊನೆ ಭಾಗದಲ್ಲಿ ನೋಡ್ತಾ ಬರುವಾಗ, ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತದೆ. ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತದೆ. ಈ ಲೋಕದಲ್ಲಿ ಮನುಷ್ಯನು ಪಡುವಂತ ಯಾವುದೇ ಆಸೆ ಆಕಾಂಕ್ಷೆಗಳಿರ್ಬೋದು, ಲೌಕಿಕವಾಗಿ ಆತನ ಮನಸ್ಥಿತಿಯಲ್ಲಿರ್ಬೋದು, ಲೌಕಿಕ ಮನಸ್ಸಿನಿಂದ ಆತನ ಇಷ್ಟಪಡುವಂತ ಎಲ್ಲ ವಸ್ತು, ಶರೀರಾಸೆ, ಕಣ್ಣಾಸೆ, ಬದುಕು ಬಾಳಿನ ಡಂಬ ಎಲ್ಲವೂ ಸಹ ಗತಿಸಿ ಹೋಗ್ತದೆ ಪ್ರಿಯರೇ. ಶಾಶ್ವತವಾಗಿ ನಿಲ್ಲುವಂತ ದೇವರ ಒಂದು ವಿಷಯ ಒಂದೇ, ದೇವರೊಬ್ಬನೇ. ದೇವರ ಒಂದು ವಿಷಯ ಒಂದು ಬಿಡ್ತು ಎಲ್ಲವೂ ಸಂಪೂರ್ಣವಾಗಿ ನಾಶವಾಗ್ತದೆ ಪ್ರಿಯರೇ. ಇವತ್ತು ನಾಶವಾಗುವಂತ ವಿಷಯಗಳಲ್ಲಿ ನಾವು ಬಿದ್ದು ಹೋಗುವಂತವರಾಗಿದೆ ಪ್ರಿಯರೇ. ಆದ್ರೆ ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತದೆ. ಲೋಕವು ಮತ್ತು ಅದರ ಆಸೆಗಳು, ಈ ಲೌಕಿಕ ಆಸೆಗಳು, ಅದು ಶಾಶ್ವತವಾಗಿರುವಂತದ್ದಲ್ಲ, ಕ್ಷಣಿಕವಾಗಿರುವಂತದ್ದು. ಕ್ಷಣಿಕವಾಗಿ ಆಸವನ್ನ, ಸುಖವನ್ನ ನೀಡುವಂತದ್ದು ಅಷ್ಟೇ, ಅದು ಶಾಶ್ವತವಾಗಿರುವಂತದ್ದಲ್ಲ ಪ್ರಿಯರೇ. ಆದ್ರೆ ಇವತ್ತು ಶಾಶ್ವತವಾಗಿರುವಂತ ವಿಷಯಗಳಲ್ಲಿ ನಾವು ಮನಸ್ಸಿಡದೆ ಈ ಲೌಕಿಕವಾಗಿ ಕ್ಷಣಿಕ ಸುಖಗಳಿಗೋಸ್ಕರ, ಕ್ಷಣಿಕ ಆಸೆಗಳಿಗೋಸ್ಕರ ಇವತ್ತು ಮನುಷ್ಯರು ಬಿದ್ದು ಮನಸ್ಸಿನ ಲೌಕಿಕ ಮನಸ್ಸಿನ ಸ್ಥಿತಿಯಲ್ಲಿ ಬಿದ್ದು ಹೋಗುವಂತರಾಗಿದ್ರೆ ಪ್ರಿಯರೇ. ಆ ಮನಸ್ಥಿತಿ ಎಲ್ಲಿಗೆ ಕರೆದುಕೊಂಡು ಹೋಗುತ್ತೆ ಅಂತಂದ್ರೆ, ಅದು ನಾಶನಕ್ಕೆ ಕರೆದುಕೊಂಡು ಹೋಗುವಂತದ್ದಾಗಿದೆ ಪ್ರಿಯರೇ. ನಾವು ಅದೇ ರೀತಿಯಲ್ಲಿ ಯೋಹನ ಸುವಾರ್ತೆ 15ನೇ ಅಧ್ಯಾಯ 19ನೇ ವಚನವನ್ನ ನಾವು ನೋಡುವಾಗ, ಯಾರು ಓದ್ತೀರಾ? ಯೋಹನ ಸುವಾರ್ತೆ 15ನೇ ಅಧ್ಯಾಯ 19ನೇ ವಚನ. 15-19 ಓದಿ. ನೀವು ಲೋಕದ ಕಡೆಯವರಾಗಿರುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಿತ್ತು. ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ, ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ನಾವು ನೋಡ್ತೇವೆ, ನೀವು ಲೋಕದ ಕಡೆಯವರಾಗುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಿತ್ತು. ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ, ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ. ಇಲ್ಲಿ ನಾವು ಲೋಕದವರಲ್ಲ, ನಾವು ಲೋಕದಲ್ಲಿರುವಂತ ನಮ್ಮನ್ನ ದೇವರು ಆರಿಸಿ ತೆಗೆದುಕೊಂಡಿದ್ದಾನೆ. ಆದ್ರೆ ಇವತ್ತು ನಮ್ಮ ಸ್ಥಿತಿಗಳನ್ನ ನೋಡ್ತಾ ಬರುವಾಗ, ವಿಶ್ವಾಸಿಗಳ ಸ್ಥಿತಿಗಳನ್ನು ನೋಡ್ತಾ ಬರುವಾಗ, ನಾವು ಈ ಲೋಕದಲ್ಲೇ ಶಾಶ್ವತವಾಗಿ ಇರುವಂತವರು, ಈ ಲೋಕವೇ ನಮ್ಮ ನಿಜವಾದಂತ ವಾಸಸ್ಥಾನ ರೀತಿಯಲ್ಲಿ ನಾವು ಲೌಕಿಕವಾಗಿ ನಾವು ಜೀವಿಸ್ತಿರುವಂತ ರೀತಿಯಲ್ಲಿ, ಅವರು ಈ ಲೋಕದ ಸಂಬಂಧಗಳು ಜಾಸ್ತಿ, ಈ ಲೋಕದಲ್ಲೇ ತಮ್ಮ ವ್ಯವಹಾರಗಳು ಜಾಸ್ತಿ, ಈ ಲೋಕದಲ್ಲೇ ತಮ್ಮ ಲೌಕಿಕ ಜೀವಿತಗಳಲ್ಲಿ, ಆಸೆ ಆಕಾಂಕ್ಷೆಗಳಲ್ಲಿ, ಹಣದಾಸೆಗಳಲ್ಲಿ ಬಿದ್ದು ಹೋಗುವಂತವರಾಗಿದ್ದಾರೆ ಪ್ರಿಯರೇ. ಇಲ್ಲಿ ನೋಡುವಾಗ ನಾವು ಲೋಕದವರಲ್ಲ, ಈ ಲೋಕದವರಲ್ಲ ಅನ್ನುವಂತ ಮನಸ್ಥಿತಿ ಬಂದಂತ ಸಂದರ್ಭದಲ್ಲಿ ನಮಗೆ ಲೌಕಿಕ ಆಸೆಗಳು ಬರುವಲ್ಲ. ನಾವ್ ಯಾವಾಗ ಲೌಕಿಕರಲ್ಲ ಅನ್ನುವಂತ ಮನಸ್ಥಿತಿ ಬರುತ್ತೋ ಆಗ ನಾವು ದೇವ್ರ ಮಕ್ಕಳಾಗ್ತೀವಿ ಪ್ರಿಯರೇ. ಯಾವಾಗ ನಾವು ಲೌಕಿಕ ಆಸೆಗಳು ನಮ್ಮಲ್ಲಿ ಇದೆಯೋ ಅಂತಂದ್ರೆ ನಾವು ಲೋಕದವರಲ್ಲ, ದೇವರು ನಮ್ಮನ್ನ ಲೋಕದಿಂದ ಆರಿಸಿಕೊಂಡಿದ್ದಾನೆ. ಆದ್ರೆ ಇವೆರಡು ಅರ್ಥಗಳ ಗೊತ್ತಿಲ್ಲದ ರೀತಿಯಲ್ಲಿ ನಮ್ಮ ಜೀವಿತಗಳು ಇವತ್ತು ನೋಡ್ತಾ ಇದೀವಿ ಪ್ರಿಯರೇ. ನಾವು ಲೋಕದವರಾಗಿರೋದ್ರಿಂದ, ನಾವು ಲೋಕದ ಆಸೆಗಳಾಗಿರಿ ಜೀವಿಸ್ತಿರೋದ್ರಿಂದ, ಲೌಕಿಕ ವಿಷಯಗಳಲ್ಲಿ ನಾವು ನಮ್ಮನ್ನ ತೊಡಗಿಸ್ಕೊಂಡಿರೋದ್ರಿಂದ ನಾವು ಲೌಕಿಕರಾಗಿದ್ದೀವಿ ಪ್ರಿಯರೇ. ಇಲ್ಲಿ ದೇವ್ರ ವಾಕ್ಯ ಹೇಳುತ್ತೆ,
ನೀವು ಲೋಕದವರಲ್ಲ. ಹಾಗಾದ್ರೆ ಲೋಕದವರು ನಾವಲ್ಲ ಅಂತಂದ್ರೆ ಯಾಕೆ ನಮ್ಮಲ್ಲಿ ಇನ್ನೂ ಸಹ ಈ ಲೋಕದಲ್ಲಿ ನಾವು ಇರಬೇಕು, ಮನೆ ಬೇಕು, ನಮಗೆ ಕಾರ್ ಬೇಕು, ಅದಕ್ಕೆ ಮಾಡಬೇಕು, ಇದ್ ಮಾಡಬೇಕು, ಆಸ್ತಿ ಮಾಡಬೇಕು, ಹಣ ಮಾಡಬೇಕು ಅನ್ನುವಂತ ಸ್ಥಿತಿ ಇರುತ್ತೆ ಪ್ರಿಯರೇ. ಮತ್ತು ಈ ಲೋಕದಲ್ಲಿಂದ ದೇವರು ನಮ್ಮನ್ನ ಆರಿಸಿ ತಂದಿಟ್ಕೊಂಡಿದ್ದಾನೆ. ನಾವು ಈ ಲೋಕದವರಲ್ಲ, ಈ ಲೋಕದಿಂದ ಆಯಲ್ಪಟ್ಟವರು, ತೆಗೆಯಲ್ಪಟ್ಟವರು, ಆರಿಸಲ್ಪಟ್ಟವರು ನಾವಾಗಿದ್ದೇವೆ. ಆದ್ರೆ ನಮ್ಮ ಮನಸ್ಥಿತಿಗಳು ಇನ್ನೂ ಲೌಕಿಕ ಮನಸ್ಥಿತಿಯಲ್ಲೇ ಇದೆ ಪ್ರಿಯರೇ. ಲೌಕಿಕ ಆಸೆ ಆಕಾಂಕ್ಷೆಗಳಲ್ಲೇ ನಮ್ಮ ಜೀವಿತ ಇದೆ. ಅದಕ್ಕೋಸ್ಕರ ನಾವಿನ್ನೂ ಈ ಲೋಕದವರಲ್ಲ ಅನ್ನೋ ಭಾವನೆ ನಮಗ್ ಬಂದಿಲ್ಲ. ನಾವು ಲೋಟ ನಡತೆಯ ನೋಡ್ತೀವಿ ಪ್ರಿಯರೇ, ಉಪ್ಪಿನ ಕಂಬವಾದಂತ ಸ್ಥಿತಿಯ ನೋಡ್ತೇವೆ. ಅವಳು ಹಿಂದಿರುಗಿ ನೋಡಿದಂತ ಆ ಒಂದು ದೇಶದಂತ ಸೊದೋಮ್ ಗೋಮರಲ್ಲಿರುವಂತ ತನ್ನ ಆ ಒಂದು ಸಂಬಂಧಗಳನ್ನ, ಆ ಒಂದು ಜನಾಂಗ ಜೊತೆಲಿದ್ದಂತ ಒಂದು ನಿಕಟ ಒಂದು ಸಂಬಂಧವನ್ನ ಇಟ್ಟುಕೊಂಡು ಇದ್ದದ್ರಿಂದ ಅವರ ಜೊತೆಯಲ್ಲಿ ಜಾಸ್ತಿ ಅವರ ಒಂದು ಒಕ್ಕು ಬಳಕೆಗಳಿದ್ದರಿಂದ ಅಲ್ಲಿ ಅವಳು ಉಪ್ಪಿನ ಕಂಬವಾದದನ್ನ ನೋಡ್ತೇವೆ ಪ್ರಿಯರೇ. ಇವತ್ತು ನಿಜವಾಗ್ಲೂ ಈ ಕ್ಷಣದಲ್ಲಿ ದೇವರೇನಾದ್ರೂ ಬಂದ್ರೆ, ನಮ್ಮನ್ನ ಕರೆದ್ರೆ, ನಮ್ಮ ಸ್ಥಿತಿ ದೇವರೇ ನನ್ಗೇನು ಇಲ್ಲ, ನಾನು ಇರುವಂತ ಸ್ಥಿತಿ ಯಥಾಸ್ಥಿತಿಯಲ್ಲಿ ನಾನು ಬರ್ತೀನಿ ಅಂತ ಹೇಳಕ್ ಸಾಧ್ಯ ಇಲ್ಲ ಪ್ರಿಯರೇ. ಆ ರೀತಿಯಲ್ಲಿ ನಮ್ಮ ಲೌಕಿಕ ಜೀವಿತದಲ್ಲಿ ನಾವು ಲೌಕಿಕ ಮನಸ್ಸಿನ ಸ್ಥಿತಿಯಲ್ಲಿ ನಮ್ಮ ಜೀವಿತವನ್ನ ನಾವು ಮಾಡ್ತಾ ಇದೀವಿ ಪ್ರಿಯರೇ. ನಾವು ಈ ಲೋಕದವರಲ್ಲ ಪ್ರಿಯರೇ. ಈ ಲೋಕದವರಲ್ಲ ಅಂತಂದ್ರೆ ಈ ಲೋಕದ ಆಸೆ ಆಕಾಂಕ್ಷೆಗಳು, ಈ ಲೋಕದ ಆಸೆಗಳು, ಈ ಲೋಕದ ದುರಾಸೆಗಳು ನಮ್ಮಲ್ಲಿ ಯಾಕೆ ಇವೆ? ನಾವು ದೇವರು ಹೋಗಿ ಕೇಳುತ್ತೆ, ನಿಮ್ಮನ್ನ ಆರಿಸಿ ತೆಗೆದುಕೊಂಡಿದ್ದೇನೆ ಅಂದ್ರೆ ದೇವರು ನಮ್ಮನ್ನ ಆರಿಸಿಕೊಂಡಿದ್ರು ಸಹ ನಾವು ಇನ್ನೂ ಸಹ ಲೌಕಿಕರಾಗಿ, ಲೌಕಿಕ ಜೀವಿತವಿದೆ ನಮ್ಮ ಲೋಕ, ಇಲ್ಲೇ ನಾವು ಶಾಶ್ವತವಾಗಿ ಬದುಕ್ತೀವಿ ಅನ್ನೋ ರೀತಿಯಲ್ಲಿ ನಮ್ಮ ಜೀವಿತಗಳಿದೆ ಪ್ರಿಯರೇ. ಎಷ್ಟೋ ಜನರ ಜೀವಿತದಲ್ಲಿ ನೋಡ್ತಾ ಬರುವಾಗ ಪ್ರಿಯರೇ, ನಾವು ಅದೇ ರೀತಿಯಲ್ಲಿ ಮುಂದೆ ನೋಡ್ತಾ ಬರೋಣ. ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ, ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ 34ನೇ ವಚನವನ್ನ ನೋಡೋಣ. 21 ಲೂಕನ್ ಬರೆದ ಸುವಾರ್ತೆ. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರ್ರಿ. ಅತಿ ಭೋಜನದ ಮದ್ದಡಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರ್ಲಿನಂತೆ ಪಕ್ಕನೆ ಬಂದಿತ್ತು. ಆ ದಿವಸವು ಭೂನಿವಾಸಿಗಳೆಲ್ಲರ ಮೇಲೆ ಬರುವುದು. ಆದ್ರೆ ಬರುವುದಕ್ಕೆ ಇಲ್ಲಿ ನಾವು ನೋಡ್ತಾ ಬರುವಾಗ ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಮೊದಲಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿವೆ. ಇವತ್ತು ಹೃದಯ ಮತ್ತು ಮನಸ್ಸಿನ ಎರಡು ಅರ್ಥಗಳು ಒಂದೇ ಪ್ರಿಯರೇ. ಹೃದಯವು ಭಾರವಾಗಿದೆ ಅಂತಂದ್ರೆ ಇವತ್ತು ನಮ್ಮ ಒಂದು ಈ ಒಂದು ಭೋಜನದ ಮೊದಲಿನಿಂದಲೂ ಮತ್ತು ಅಮಲಿನಿಂದಲೂ ಈ ಪ್ರಪಂಚ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿದೆ, ನಿಮ್ಮ ಮನಸ್ಸುಗಳು ಭಾರವಾಗಿದೆ ಪ್ರಿಯರೇ. ಇವತ್ತು ನಾವು ಈ ಲೋಕದಲ್ಲಿ ಜೀವಿಸುವ ಸಮಯದಲ್ಲಿ ನಾವು ಈ ಲೋಕಕ್ಕೆ ಪ್ರವಾಸಿಗರು. ಆದ್ರೆ ಈ ಲೋಕದ ಚಿಂತೆಗಳಿಂದ ನಮ್ಮ ಹೃದಯಗಳು ಭಾರವಾಗಿದೆ. ನಾವು ಈ ಲೌಕಿಕವಾಗಿ ಯಾವುದೇ ಆಸೆಗಳಿರಬಾರ್ದು. ಈ ಲೋಕದಲ್ಲಿ ನಾವು ಪ್ರವಾಸಿಗರೊಂದು ದೇವರು ವಾಕ್ಯ ಹೇಳುತ್ತೆ. ಆದ್ರೆ ಈ ಲೋಕದ ಚಿಂತೆಗಳಿಂದ, ಈ ಲೋಕದಲ್ಲಿ ಉಣ್ಣುವುದು, ಕುಡಿಯುವುದು, ಈ ಲೋಕದಲ್ಲಿ ಆಸ್ತಿಯ ಹಣವನ್ನು ಸಂಪಾದನೆ ಮಾಡುವಂಥದ್ದು, ಲೌಕಿಕ ಆಸೆ ಆಕಾಂಕ್ಷೆಗಳು ನಮ್ಮ ಹೃದಯಗಳು, ನಮ್ಮ ಮನಸ್ಸುಗಳು ಭಾರವಾಗಿ ಹೋಗಿದೆ ಪ್ರಿಯರೇ. ನಮ್ಮ ಮನಸ್ಸುಗಳು ಹಗುರವಾಗಿಲ್ಲ ಪ್ರಿಯರೇ. ಯಾಕೆಂದ್ರೆ ನಮ್ಮಲ್ಲಿ ಈ ಲೋಕದ ಚಿಂತೆಗಳಿಂದ ನಮ್ಮ ಮನಸ್ಸುಗಳು, ನಮ್ಮ ಹೃದಯಗಳು ಭಾರವಾಗಿವೆ. ಅದು ಆ ಭಾರ ಕಡಿಮೆ ಆಗ್ತಾ ಇಲ್ಲ, ನಾವು ಹಗುರವಾಗ್ತಾ ಇಲ್ಲ, ನಾವು ಫ್ರೀ ಆಗ್ತಾ ಇಲ್ಲ. ಎಲ್ಲವನ್ನ ಕರ್ತನಿಗೊಪ್ಪಿಸಿ, ದೇವರೇ ಎಲ್ಲವೂ ನಿನ್ನ ಚಿತ್ತ, ಇದು ಆದ್ರೂ ಆಗ್ಬೋದು, ಆಗದೇ ಇರ್ಬೋದು. ದೇವರೇ, ಈ ಗಳಿಗೆ, ಈ ಕ್ಷಣ ಏನಾದ್ರೂ ನನ್ನ ಕರೆಯಲ್ಪಟ್ರೆ ನಾನು ಸಂಪೂರ್ಣವಾಗಿ ಬರ್ತೇನೆ ದೇವರೇ, ನಾನು ಬರೋಕೆ ಸಿದ್ಧನಾಗಿದ್ದೇನೆ ಎನ್ನುವ ರೀತಿಯಲ್ಲಿ ನಾವು ಹೇಳಕ್ಕೆ ಯಾರು ಸಾಧ್ಯ ಆಗ್ತಾ ಇಲ್ಲ ಪ್ರಿಯರೇ. ಅದು ಈ ಪ್ರಪಂಚದ ಚಿಂತೆಗಳಿಂದ, ಆಸೆ ಆಕಾಂಕ್ಷೆಗಳಿಂದ ನಮ್ಮ ಹೃದಯಗಳು ಭಾರವಾಗಿವೆ, ನಮ್ಮ ಮನಸ್ಸುಗಳು ಭಾರವಾಗಿದೆ ಪ್ರಿಯರೇ. ನಾವು ಲೌಕಿಕವಾಗಿಯೇ ಜೀವಿಸ್ತಾ ಇದ್ರೆ, ಲೌಕಿಕ ವಿಷಯಗಳಲ್ಲಿ ನಮ್ಮನ್ನು ತೊಡಗಿಸ್ಕೊಂಡಿದ್ರೆ ಪ್ರಿಯರೇ, ಇವತ್ತು ನಾವು ನಮ್ಮ ಹೃದಯಗಳು, ನಮ್ಮ ಮನಸ್ಸುಗಳು ಭಾರವಾಗಿದೆ ಪ್ರಿಯರೇ. ನಾವೆಷ್ಟೋ ವಿಶ್ವಾಸಿಗಳನ್ನ ಮಾತಾಡಿಸಿದ್ರೆ
ಅವರು ಮನ್ಸು ಕೊಟ್ಟು ವಿಶ್ವಾಸಿಗಳು ಸಿಕ್ಕವ್ರೆ ಅಂತ ಮಾತಾಡಲ್ಲ. ಅಥವಾ ಎಷ್ಟೋ ಸಂದರ್ಭಗಳಲ್ಲಿ ಅವ್ರನ್ನ ಭೇಟಿ ಮಾಡಿದಾಗ್ಲೂ ಸಹ ಅವರಲ್ಲಿ ಸ್ಮೈಲ್ ನೋಡಕ್ ಸಾಧ್ಯ ಇಲ್ಲ ಪ್ರಿಯರೇ. ವಿಶ್ವಾಸಿಗಳ ಮಧ್ಯದಲ್ಲಿ ಅನ್ಯೋನ್ಯತೆನೇ ಇಲ್ಲ. ವಿಶ್ವಾಸಿಗಳನ್ನ ಮಾತಾಡಿಸುವ ಸಮಯದಲ್ಲಿ ಅವರು ಮನಸ್ಫೂರ್ತಿಯಾಗಿ ಮಾತಾಡುವಂತ ಪರಿಸ್ಥಿತಿಗಳನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ ಪ್ರಿಯ. ಏನೋ ಕಳ್ಕೊಂಡಂಗೆ, ಏನೋ ತನ್ನ ತಲೆ ಬೇರೆ ಚಪ್ಪಡಿ ಕಲ್ನ ಒತ್ಕೊಂಡ ರೀತಿಯಲ್ಲಿ, ಏನೋ ನಾವು ಈ ಲೋಕದಲ್ಲಿ ಏನೋ ತುಂಬಾ ಚಿಂತೆಯಲ್ಲಿ ಭಾರದಲ್ಲಿ ಇದೀವಿ ಅನ್ನೋ ರೀತಿಯಲ್ಲಿ, ಅಯ್ಯೋ ಬ್ರದರ್ ಹೋಗಿ, ಅಯ್ಯೋ ನಮ್ ಸಮಸ್ಯೆ, ನಮ್ಮ ಪರಿಸ್ಥಿತಿ ಯಾಕೆ ಹೇಳ್ತೀರಿ ಅನ್ನೋ ರೀತಿಯಲ್ಲಿ ಜೀವಿತವನ್ನ ಮಾಡಿದ್ರು ನೋಡ್ತೀವಿ. ದೇವರು ಈ ಲೋಕದ ವಿಷಯದಲ್ಲಿ ನಾವ್ ಯಾವ ರೀತಿ ಜೀವಿಸ್ಬೇಕು ಅನ್ನೋದನ್ನ ನಾವು ಹೇಳಿದಂತೆ ಪ್ರಿಯರೇ. ಆದ್ರೆ ನಮ್ಮ ಜೀವಿತಗಳು, ನಮ್ಮ ಆಸೆ ಆಕಾಂಕ್ಷೆಗಳು ಈ ಪ್ರಪಂಚದ ಚಿಂತೆಗಳಿಂದ, ಈ ಪ್ರಪಂಚದ ಆಸೆಗಳು, ಶರೀರದ ಆಸೆ, ಕಣ್ಣಿನ ಆಸೆಗಳಿಂದ, ಈ ಬದುಕು ಬಾಳೆ ಡಂಬದಿಂದ ನಮ್ಮ ಹೃದಯಗಳು ಭಾರವಾಗಿದೆ ಪ್ರಿಯರೇ. ಆದ್ರೆ ನಾವು ದೇವರ ಮಕ್ಕಳಾಗಿದ್ರೆ ನಮ್ಮ ಹೃದಯ ಭಾರ ಆಗೋ ಸಾಧ್ಯತೆ ಇಲ್ಲ, ಮಾಡ್ಕೊಳ್ಬಾರ್ದು. ಯಾಕೆಂದ್ರೆ ನಾವು ಈ ಲೋಕದವರಲ್ಲ. ಈ ಲೋಕದಿಂದ ನಮ್ಮನ್ನ ಆರಿಸಲ್ಪಟ್ಟಿದ್ದಾನೆ ದೇವರು, ನಮ್ಮನ್ನ ಆರಿಸಿಕೊಂಡಿದ್ದಾನೆ. ನಾವು ಈ ಲೋಕ ನಮ್ಗೆ ಶಾಶ್ವತ ನಿವಾಸಸ್ಥಾನವಲ್ಲ. ಈ ಲೋಕವು ನಿರಂತರವಾಗಿ ಇರುವಂತ ಸ್ಥಳ ಅಲ್ಲ ಪ್ರಿಯರೇ. ನಾವು ಪರಲೋಕ ಸಂಸ್ಥಾನದವರು. ಆದ್ರೆ ನಮ್ಮ ಜೀವಿತಗಳೇನಾಗಿದೆ, ನಮ್ಮ ಚಿಂತೆಗಳೇನಾಗಿದೆ, ಈ ಪ್ರಪಂಚದ ಆಸೆ ಆಕಾಂಕ್ಷೆಗಳಿಂದ ನಮ್ಮ ಜೀವಿತ ಏನಾಗಿದೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ ಪ್ರಿಯರೇ. ನಾವು ಅದೇ ರೀತಿಯಲ್ಲಿ ನಾವು ಪೌಲನ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯಕ್ಕೆ ಹೋಗೋಣ. ಪೌಲನ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ರಿಂದ 19 ವಚನವನ್ನು ಓದ್ಕೊಳ್ಳೋಣ. ಆದುದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದೆಂದು ಕರ್ತನಲ್ಲಿರುವವನಾಗಿ ನಿಮಗೆ ಖಂಡಿತವಾಗಿ ಹೇಳುತ್ತೇನೆ. ಅವರು ನಿಷ್ಪ್ರಯೋಜನವಾದ ಬುದ್ಧಿಯುಳ್ಳವರಾಗಿ ನಡೆದುಕೊಳ್ಳುತ್ತಾರೆ. ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ. ಅವರು ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತದಿಂದಲೇ, ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ ದೇವರಿಂದ ಆಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. ಅವರು ತಮ್ಮ ದುಸ್ಥಿತಿಗಾಗಿ ಸ್ವಲ್ಪವೂ ಚಿಂತಿಸದೆ ತಮ್ಮನ್ನ ಬಂಡುತನಕ್ಕೆ ಒಪ್ಪಿಸಿಕೊಟ್ಟು ಎಲ್ಲಾ ವಿಧವಾದ ಅಶುದ್ಧ ಕೃತ್ಯಗಳನ್ನು ಅತ್ಯಾಶೆಯಿಂದ ನಡೆಸೋರಾಗಿದ್ದಾರೆ. ಥ್ಯಾಂಕ್ ಯು ಬ್ರದರ್. ಸಾಕು ಬ್ರದರ್. ಇಲ್ಲಿ ನೋಡುವಾಗ ಈ ಒಂದು ವಿಷಯವನ್ನು ಹೇಳ್ತಾ ಇರುವಂತ 17ರಿಂದ 19 ವಚನ ವಿಷಯಗಳು ನೋಡ್ತಾ ಬರುವಾಗ, ಈ ಲೌಕಿಕವಾಗಿ ಜೀವಿಸುವಂತವರ ಸ್ಥಿತಿ ಇದಾಗಿದೆ ಪ್ರಿಯರೇ. ಲೌಕಿಕವಾಗಿ ಜೀವಿಸುವಂತ ಲೌಕಿಕ ಮನಸ್ಸಿನ ರೀತಿಯಲ್ಲಿ ಜೀವಿಸುವಂತವರ ಸ್ಥಿತಿ ಏನಾಗಿದೆ ಅಂತಂದ್ರೆ, ಅವರ ಮನಸ್ಸು ಮಬ್ಬಾಗಿ ಹೋಗಿದೆ. ಯಾಕೆಂದ್ರೆ ಈ ಇಹಲೋಕದ ಆಸೆ ಆಕಾಂಕ್ಷೆಗಳು, ಪ್ರಪಂಚದ ಆಸೆಗಳು, ದುರಾಸೆಗಳು, ಕಣ್ಣಿನಾಸೆ, ಶರೀರದ ಆಸೆಗಳು ಮತ್ತು ಬದುಕು ಬಾಳ ಡಂಬಗಳಿಂದ ಅವರು ಜೀವಿತ ತುಂಬೋಗಿದೆ ಪ್ರಿಯರೇ. ಅವರ ಮನಸ್ಸು ಮಬ್ಬಾಗಿ ಹೋಗಿದೆ. ಅವ್ರಿಗೆ ಸರಿಯಾದ ದಾರಿ ಕಾಣ್ತಾ ಇಲ್ಲ. ಕಣ್ಣು ಕುರುಡಾಗಿದೆ. ಅವ್ರಿಗೆ ಕತ್ಲೆ ಮಸ್ಕಾಗಿದೆ. ಅವ್ರಿಗೆ ನೀಟಾಗಿ ಕಾಣ್ತಾ ಇಲ್ಲ. ಅಂದ್ರೆ ಸತ್ಯವಾದದ್ದು, ನಿಜವಾದದ್ದು, ನಿತ್ಯವಾದದ್ದು, ಶಾಶ್ವತವಾಗಿ ನಿಲ್ಲುವಂತ ಒಂದು ದಾರಿ ಮಾರ್ಗ ಯಾವುದೆಂಬುದು ಅವ್ರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಮೊಬ್ಬಾಗಿ ಹೋಗಿದೆ ಪ್ರಿಯರೇ. ಯಾರ ಸ್ಥಿತಿ ಅಂದ್ರೆ ಲೌಕಿಕವಾಗಿ ಜೀವಿಸುವಂತವರ, ಲೌಕಿಕ ಮನಸ್ಥಿತಿಯಲ್ಲಿ ಜೀವಿಸುವಂತವರ ಸ್ಥಿತಿ ಪ್ರಿಯರೇ. ಅವ್ರು ನೋಡುವಾಗ ಅವರು ತಮ್ಮ ದುಸ್ಥಿತಿಗಾಗಿ ಸ್ವಲ್ಪವೂ ಚಿಂತಿಸದೆ ತಮ್ಮನ್ನು ಬಂಡುತನಕ್ಕೆ ಒಪ್ಪಿಸಿಕೊಟ್ಟು ಎಲ್ಲಾ ವಿಧವಾದ ಅಶುದ್ಧ ಕೃತ್ಯಗಳನ್ನ ಅತ್ಯಾಸೆಯಿಂದ ನಡೆಸುವವರಾಗಿದ್ದಾರೆ ಪ್ರಿಯರೇ. ಇವತ್ತು ಲೌಕಿಕ ಮನಸ್ಥಿತಿಯಲ್ಲಿರುವಂತ ಒಂದು ಜೀವಿತವನ್ನು ನೋಡ್ತಾ ಬರುವಾಗ ಅವರು ಮನಸ್ಸು ಮೊಬ್ಬಾಗಿ ಹೋಗಿದೆ. ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತ, ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ ಅವರು ಸತ್ಯವನ್ನು ಹುಡುಕಕ್ಕೆ ಪ್ರಯತ್ನ ಪಡದೆ, ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತ, ತಮ್ಮ ಮನಸ್ಸಿನ ಕಾಠಿಣ್ಯದ ನಿಮಿತ್ತ ಈ ಲೋಕದ ಆಸೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅವರು ನಮಗೆ ಮುಂದೆ ಏನ್ ಬರುತ್ತೆ, ಯಾವ ಸ್ಥಿತಿ ಬರುತ್ತೆ ಎಂಬುದನ್ನ ಸ್ವಲ್ಪವೂ ಚಿಂತಿಸದೆ, ಮುಂದೆ ಘೋರವಾದ ನ್ಯಾಯ ತೀರ್ಪು ಬರುತ್ತೆ, ಮುಂದೆ ಬರುವಂತ ಒಂದು ನ್ಯಾಯ ತೀರ್ಪಲ್ಲಿ ನಾವು ಲೆಕ್ಕವನ್ನ ಕೊಡ್ಬೇಕು, ನಾವು ಯಾವ ಸ್ಥಿತಿಗೆ ಹೋಗ್ತೀವಿ ಅನ್ನುವಂತ ಒಂದು ಮನಸ್ಥಿತಿ ಅವರಲ್ಲಿಲ್ಲ ಪ್ರಿಯರೇ. ಅಂದ್ರೆ ಲೌಕಿಕವಾಗೇ ಲೌಕಿಕ ಆಸೆ ಆಕಾಂಕ್ಷೆಗಳು ಕ್ಷಣಿಕವಾಗಿ ನಿಂತುಕೊಳ್ಳುವಂಥದ್ದು, ಗತಿಸಿ ಹೋಗುವಂಥದ್ದು, ಶಾಶ್ವತವಾಗಿ ಇಲ್ಲದೆ ಇರುವಂಥದ್ದು, ಕ್ಷಣಿಕ ಸುಖಕ್ಕೋಸ್ಕರ, ಕ್ಷಣಿಕ ಆಸೆ ಆಕಾಂಕ್ಷೆಗಳಿಗೋಸ್ಕರ ಈ ಲೋಕದ ಶರೀರದ ಈ ಒಂದು ಕೊಳೆತು ಹೋಗುವ, ನಾಶವಾಗುವ ಈ ಒಂದು ಶರೀರದ ಆಸೆ ಆಕಾಂಕ್ಷೆಗಳಿಗೋಸ್ಕರ ಇವತ್ತು ಎಷ್ಟೋ ಜನರು ಬಿದ್ದು ಹೋಗ್ತಾ ಇದ್ದಾರೆ ಪ್ರಿಯರೇ. ಎಷ್ಟೋ ನಾಶನಕರವಾದ ಜೀವಿತವನ್ನ ಮಾಡ್ತಾ ಇದ್ದಾರೆ ಪ್ರಿಯರೇ.
ಲೌಕಿಕ ಮನಸ್ಸಿನ ಸ್ಥಿತಿಯಲ್ಲಿ ಲೌಕಿಕ ಮನಸ್ಸಿನಿಂದ ಈ ಲೌಕಿಕ ಆಸೆ ಆಕಾಂಕ್ಷೆಗಳಿಂದ ಶರೀರದ ಕಾಮದ ಅಭಿಲಾಷೆಗಳಿಂದ ತಮ್ಮನ್ನ ತಾವು ಒಪ್ಪಿಸಿಕೊಟ್ಟು ಬಂಡುತನಕ್ಕೆ ಒಪ್ಪಿಸಿಕೊಟ್ಟು ತಮ್ಮ ಬರುವಂತ ದುಸ್ಥಿತಿಗೆ ಚಿಂತಿಸದೆ ಪ್ರಿಯರೇ ಎಲ್ಲವೂ ಸಮಯವನ್ನ ಕಾಲವನ್ನ ವ್ಯರ್ಥ ಮಾಡ್ತಾ ತಾವು ನಾಶನ ಕಡೆಗೆ ಹೋಗ್ತಾ ಇದ್ದಾರೆ. ತಮ್ಮ ಕಣ್ಣು ಮೊಬ್ಬಾಗಿ ಹೋಗಿದೆ. ಅವ್ರು ಸತ್ಯವನ್ನು ಹುಡುಕುವಂತ ಪ್ರಯತ್ನ ದೇವರ ಕಡೆ ತಿರುಗಿ ಕೊಡುವಂತ ಪ್ರಯತ್ನವನ್ನ ಮಾಡದೆ ಅವರು ಎಲ್ಲಾ ಅಶುದ್ಧ ಕೃತ್ಯಗಳನ್ನ ಅತ್ಯಾಸೆಯಿಂದ ಮಾಡ್ತಾ ತಮ್ಮ ಜೀವಿತವನ್ನ ನಾಶನ ಕಡೆಗೆ ಹೋಗ್ತಾ ಇದ್ದಾರೆ ಪ್ರಿಯರೇ. ಅವರ ಅಂತ್ಯ ಸ್ಥಿತಿಯೇ ಘೋರಮಯವಾಗಿರುವಂತದ್ದಾಗಿದೆ ಪ್ರಿಯರೇ. ನಾವು ನೋಡ್ಕೊಳ್ಳೋ ಪ್ರಿಯರೇ, ಈ ಒಂದು ಸ್ಥಿತಿಗಳಲ್ಲಿ ನಾವು ಯಾವ ಮನಸ್ಥಿತಿಗಳಲ್ಲಿ ನಾವು ಲೌಕಿಕ ಮನಸ್ಥಿತಿಯ ನಮ್ಮಲ್ಲಿ ಇದೆಯಾ ಎಂಬುದನ್ನ ನಾವು ಪರೀಕ್ಷೆ ಮಾಡ್ಕೊಳ್ಬೇಕಾಗಿದೆ ಪ್ರಿಯರೇ. ಅವರು ಒಂದು ಪಾಪದ ಮೇಲೆ ಪಾಪವನ್ನ ಮಾಡ್ತಾ ಅದರಿಂದ ಹೊರ ಬರಲಾಗದೆ ಆ ಒಂದು ಶರೀರದ ಆಸೆಗಳಿಂದ ಕಡಿನ ಆಸೆಗಳಿಂದ ಬದುಕು ಬಾಂಡಂಬದಿಂದ ಹೊರ ಬರಕ್ಕಾಗದೆ ತಮ್ಮ ಶರೀರಗಳನ್ನು ಒಪ್ಪಿಸಿಕೊಟ್ಟು ತಮ್ಮ ಜೀವಿತವನ್ನ ಒಪ್ಪಿಸಿಕೊಟ್ಟು ತಮ್ಮ ದುಸ್ಥಿತಿಗಾಗಿ ಚಿಂತಿಸದೆ ಯೋಚನೆ ಮಾಡದೆ ದೇವರ ಕೋಪವನ್ನ ದೇವರ ಭಯವನ್ನ ಲೆಕ್ಕಿಸದೆ ಅದೇ ಸ್ಥಿತಿಯಲ್ಲಿ ಆ ಮನಸ್ಸಿನ ಆಸೆಗಳಿಗೆ ಅವ್ರು ಬಿದ್ದು ಹೋಗಿ ಅವರು ಶಾಶ್ವತವಾಗಿ ನಾಶವಾಗುವಂತ ಪರಿಸ್ಥಿತಿಗೆ ತಾವು ದಾಟಿ ಹೋಗ್ತಾ ಇದ್ದೀರಾ ಪ್ರಿಯರೇ. ಅದು ನಮ್ಮನ್ನ ಎಚ್ಚರಿಸುವಂತದ್ದಾಗಿದೆ ಪ್ರಿಯ ಸಂದರ್ಭದಲ್ಲಿ. ನಾವು ಈ ಒಂದು ಸಮಯಗಳಲ್ಲಿ ನಾವು ಯಾವ ವಿಷಯಗಳಲ್ಲಿ ನಮ್ಮನ್ನ ತೊಡಗಿಸ್ಕೊಂಡಿದ್ದೇವೆ, ಯಾವ ಕಡೆ ನಮ್ಮ ಸ್ಥಿತಿ ಇದೆ ಎಂಬುದನ್ನ, ಮನಸ್ಸಿನ ಸ್ಥಿತಿ ಏನಾಗಿದೆ, ನಮ್ಮ ಮನಸ್ಸಿನ ಲೌಕಿಕ ಆಶೆಗಳನ್ನ ನಾವು ನಿಯಂತ್ರಣ ಮಾಡ್ತಿದ್ದೇವೆ ಅನ್ನೋದನ್ನ ನಾವು ಪರೀಕ್ಷೆ ಮಾಡ್ಕೊಳ್ಬೇಕಾಗಿದೆ ಪ್ರಿಯ. ನಾವು ಅದೇ ರೀತಿಯಲ್ಲಿ ಪೌಲನು ಕೊರಿಂಥ ಬರೆದ ಪತ್ರಿಕೆ 7ನೇ ಅಧ್ಯಾಯ 1 ಕೊರಿಂಥ 7ನೇ ಅಧ್ಯಾಯ 31ನೇ ವಚನವನ್ನ ಓದಿಕೊಳ್ಳೋಣ. ಒಂದು ಕೊರಿಂಥ 7:31. ಅವರು ಅದನ್ನು ಪರಿಪೂರ್ಣವಾಗಿ ಅನುಭೋಗಿಸಿದವರಂತೆಯೂ ಇರಬೇಕು. ಯಾಕೆಂದರೆ ಈ ಪ್ರಪಂಚದ ತೋರಿಕೆಯು ಗತಿಸಿ ಹೋಗುತ್ತದೆ. ಮುಂದೆ ಓದಿ ಸಿಸ್ಟರ್, ಮುಂದೆ ಓದಿ ಸಿಸ್ಟರ್. ಗತಿಸಿ ಹೋಗುತ್ತದೆ. ನೀವು ಚಿಂತೆ ಇಲ್ಲದವರಾಗಿರಬೇಕೆಂಬುದು ನನ್ನ ಇಷ್ಟ. ಮದುವೆ ಇಲ್ಲದವನು ತಾನು ಕರ್ತನನ್ನು ಹೇಗೆ ಮೆಚ್ಚಿಸಬೇಕೆಂದು ಕರ್ತನ ಕಾರ್ಯಗಳನ್ನು ಕುರಿತು ಚಿಂತಿಸುತ್ತಾನೆ. ಮದುವೆಯಾದವನು ತನ್ನ ಹೆಂಡತಿಯನ್ನು ಹೇಗೆ ಮೆಚ್ಚಿಸಬೇಕೆಂದು ಪ್ರಪಂಚದ ಕಾರ್ಯಗಳನ್ನು ಕುರಿತು ಚಿಂತಿಸುತ್ತಾನೆ. ಅದರಂತೆ ಮುತ್ತೈದೆಗೂ ಕನ್ನಿಕೆಗೂ ವ್ಯತ್ಯಾಸ ಉಂಟು. ಮದುವೆ ಇಲ್ಲದವಳು ತಾನು ದೇಹಾತ್ಮಗಳಲ್ಲಿ ಪವಿತ್ರಳಾಗಿರಬೇಕೆಂದು ಕರ್ತನ ಕಾರ್ಯಗಳನ್ನು ಕುರಿತು ಚಿಂತಿಸುತ್ತಾಳೆ. ಆದರೆ ಮದುವೆಯಾದವಳು ತನ್ನ ಗಂಡನನ್ನು ಹೇಗೆ ಸಿಸ್ಟರ್ ಸಾಕು. ನಾವು ಇಲ್ಲಿ 31 ವಚನವನ್ನು ನೋಡ್ತಾ ಬರುವಾಗ, ಲೋಕವನ್ನು ಅನುಭೋಗಿಸುವವರು ಅದನ್ನು ಪರಿಪೂರ್ಣವಾಗಿ ಅನುಭೋಗಿಸದವರಂತೆಯೂ ಇರಬೇಕು. ಯಾಕೆಂದರೆ ಈ ಪ್ರಪಂಚದ ತೋರಿಕೆಯು ಗತಿಸಿ ಹೋಗುತ್ತದೆ. ಆದರೆ ನೀವು ಚಿಂತೆ ಇಲ್ಲದವರಾಗಿರಬೇಕೆಂದು ನನ್ನ ಇಷ್ಟ. ನಾವು ಮುಂದೆ ಮದುವೆ ವಿಷಯದಲ್ಲಿ ನೋಡ್ತಾ ಬರ್ತೀವಿ, ಸಿಸ್ಟರ್ ಓದೋ ರೀತಿಯಲ್ಲಿ ಅದು ಈ ಇದಕ್ಕೆ ಸಂಬಂಧಪಟ್ಟಿದೆ. ಆದ್ರೆ ನಮ್ಮ ಒಂದು ಧ್ಯಾನಕ್ಕಾಗಿ ಇಷ್ಟು ಸಾಕು. ಇವತ್ತು ನೋಡೋಣ. ಇಲ್ಲಿ ನೋಡಿ, ನಾವು ಲೋಕವನ್ನು ಅನುಭೋಗಿಸುವವರು ಅದನ್ನು ಪರಿಪೂರ್ಣವಾಗಿ ಅನುಭವಿಸದವರಂತೆಯೂ ಇರಬೇಕು. ಪರಿಪೂರ್ಣವಾಗಿ ಅನುಭವಿಸದವರ ರೀತಿಯಲ್ಲಿ ಇರಬಾರ್ದು, ಅನುಭವಿಸದರಂತೆ ಇರಬೇಕು. ಯಾಕೆಂದರೆ ಈ ಪ್ರಪಂಚದ ತೋರಿಕೆಯು ಗತಿಸಿ ಹೋಗುತ್ತದೆ. ನಾವು ಈ ಲೋಕದಲ್ಲಿ ನಮ್ಮ ಜೀವಿತವನ್ನು ಯಾವ ರೀತಿ ಮಾಡ್ಬೇಕು ಅಂತಂದ್ರೆ, ಲೋಕದಲ್ಲಿರುವಂತ ಎಲ್ಲ ಆಸೆ ಆಕಾಂಕ್ಷೆಗಳು ನಮಗೆ ಎಷ್ಟು ಬೇಕು ಅಷ್ಟೇ ಎಲ್ಲವನ್ನು ಅನುಭವಿಸೋ ರೀತಿಯಲ್ಲಿ ನಾವು ನಮ್ಮ ಜೀವಿತವನ್ನ ಮಾಡಬಾರ್ದು. ಯಾಕೆಂದ್ರೆ ಈ ಲೋಕವು ಗತಿಸಿ ಹೋಗ್ತದೆ, ಇದು ಶಾಶ್ವತವಲ್ಲ, ಇದು ನಾಶವಾಗುವಂಥದ್ದು. ಆದ್ರೆ ನಾವು ಲೋಕದಲ್ಲಿರುವಂತ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ಗತಿಸಿ ಹೋದರಂತೆ ಅನುಭವಿಸದವರಂತೆ ರೀತಿಯಲ್ಲಿ ಇರಬೇಕಾಗಿದೆ ಪ್ರಿಯರೇ. ಯಾಕೆಂದ್ರೆ ಈ ಲೋಕದ ಪ್ರಪಂಚದ ಆಸೆಗಳು, ಪ್ರಪಂಚದಲ್ಲಿರುವಂತವು ಎಲ್ಲವೂ ನಾಶವಾಗ್ತದೆ ಪ್ರಿಯರೇ. ಅನುಭವಿಸದಿರಬೇಕು. ಪ್ರಪಂಚದ ತೋರಿಕೆ ಗತಿಸಿ ಹೋಗುತ್ತದೆ. ಆದರೆ ನೀವು ಚಿಂತೆ ಇಲ್ಲದವರಾಗಿರಬೇಕೆಂಬುದೇ ನನ್ನ ಇಷ್ಟ. ನೀವು ಚಿಂತೆ ಇಲ್ಲದವರಾಗಿರಬೇಕೆಂಬುದೇ ನನ್ನ ಇಷ್ಟ. ಇದು ಲೌಕಿಕ ಮನಸ್ಥಿತಿಯನ್ನು ನೋಡ್ತಾ ಬರುವಾಗ, ಈ ಲೋಕದಲ್ಲಿ ನೋಡ್ತಾ ಬರುವಾಗ ನೀವು ಚಿಂತೆ ಇಲ್ಲದವರಾಗಿರ್ಬೇಕೆಂಬುದು ಹೇಳೋದನ್ನ ದೇವ್ರ ವಾಕ್ಯ ಹೇಳುತ್ತೆ ಪ್ರಿಯರೇ. ಆದ್ರೆ ಇವತ್ತು ನಮ್ಮ ಚಿಂತೆಗಳು, ನಮ್ಮ ಉದ್ದೇಶಗಳು, ನಮ್ಮ ಗುರಿಗಳನ್ನು ನೋಡ್ತಾ ಬರುವಾಗ
ನಾವು ಲೌಕಿಕರಿಗಿಂತ ಹೆಚ್ಚಾಗಿ ನಾವು ಜೀವಿಸುವಂತವರಾಗಿದ್ದೇವೆ ಪ್ರಿಯರೇ. ಈ ಲೋಕದಲ್ಲಿ ಈ ಲೋಕದವರು ಹೆಚ್ಚು ಪ್ರೀತಿಸಿ ಮಾಡುವ ರೀತಿಯಲ್ಲಿ ನಾವು ಜೀವಿಸುವಂತವರಾಗಿದ್ದೇವೆ. ಯಾಕೆಂದ್ರೆ ಈ ಲೋಕ ಗತಿಸಿ ಹೋಗ್ತದೆ, ಆದ್ರೆ ನಾವು ಈ ಲೋಕದಲ್ಲಿ ಚಿಂತೆ ಇಲ್ಲದವರಾಗಿರ್ಬೇಕು. ಯಾಕೆಂದ್ರೆ ನಮಗೋಸ್ಕರ ಒಬ್ಬ ರಕ್ಷಕನು ನಮಗೋಸ್ಕರ ರಕ್ತವನ್ನು ಸುರಿಸಿ ನಮ್ಮನ್ನ ಕ್ರಯವಾಗಿ ತೆಗೆದುಕೊಂಡಿದ್ದಾನೆ. ನಮ್ಮ ಪಾಪಗಳೆಲ್ಲ ಸಂಪೂರ್ಣವಾಗಿ ನಾಶವಾಗಿವೆ. ಈ ಲೋಕದಲ್ಲಿ ನಾವು ಉಪ್ಪಾಗಿ ಬೆಳಕಾಗಿ ರಾಯಭಾರಿಗಳಾಗಿ ಸಾಕ್ಷಿಗಳಾಗಿರುವಂತವರಾಗಿದ್ದೇವೆ. ನಾವು ಪ್ರಯಾಣಿಕರಾಗಿದ್ದೀವಿ, ಈ ಲೋಕದ ರಾಯಭಾರಿಗಳಾಗಿದ್ದೀವಿ. ಆ ರೀತಿ ಇದ್ದರೆ, ಜೀವಿತ ಇದ್ದರೆ ನಮ್ಗೆ ಯಾವುದೇ ಚಿಂತೆ ಇಲ್ಲ. ಇವಾಗ ನಾವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪ್ರವಾಸಕ್ಕೆ ಹೋಗುವಂತ ಸಮಯದಲ್ಲಿ ನಾವು ಎಲ್ಲವನ್ನ ನೋಡಿ ಬರುವಂತ ಸಮಯದಲ್ಲಿ, ಎಲ್ಲ ಸ್ಥಳಗಳನ್ನ ಸುತ್ತಿ ಬರುವಂತ ಸಮಯದಲ್ಲಿ ನಮಗೆ ಅದು ಶಾಶ್ವತವಾದ ಸ್ಥಳ ಅಂತ ಅನ್ಸಲ್ಲ. ಅಂದ್ರೆ ಎಲ್ಲ ಮುಗೀತು, ಆದ್ರೆ ಮತ್ತೆ ನಮ್ಮ ಊರಿಗೆ ಹೋಗ್ಬೇಕು ಅನ್ನುವಂತ, ಅಥವಾ ನಮ್ಮ ಸ್ಥಳಕ್ಕೆ ಅಥವಾ ನಮ್ಮ ಸ್ವದೇಶಕ್ಕೆ ಹೋಗುವ ರೀತಿ ಹೋಗ್ಬೇಕು ಅನ್ನುವಂತ ಕಲ್ಪನೆ, ಆಲೋಚನೆ ಬರುತ್ತೆ ಪ್ರಿಯರೇ. ಅದು ನಮ್ಗೆ ಯಾವ್ದು ಚಿಂತೆ ಇರಲ್ಲ. ಅಂದ್ರೆ ನಾನೇ ಇಲ್ಲೇ ಶಾಶ್ವತವಾಗಿರ್ಬೇಕು, ಇದೇ ನನ್ನ ಸ್ಥಳ, ವಾಸಸ್ಥಳ, ನಾನು ಪ್ರವಾಸಕ್ಕೆ ಬಂದಿರುವ ಸ್ಥಳವೇ ನಿಜವಾದ ಸ್ಥಳ ಅನ್ನೋ ರೀತಿಯಲ್ಲಿ ನಮ್ಮ ಜೀವಿತವನ್ನ ಮಾಡಬಾರದು ಪ್ರಿಯರೇ. ನಾವು ಈ ಲೋಕದ ಪಾಲಿಗೆ ಸತ್ತಂತರಾಗಿದ್ದೇವೆ. ಇಲ್ಲಿ ಹೇಳುವಂಥದ್ದು ನಿಮಗೆ ಚಿಂತೆ ಇರಬಾರ್ದು. ಪೌಲ್ ಹೇಳುವಂಥದ್ದು, ಈ ಲೋಕದಲ್ಲಿ ನೀವು ಚಿಂತೆ ಇಲ್ಲದವರಾಗಿರಬೇಕೆಂಬುದು ನನ್ನ ಇಷ್ಟ ಪ್ರಿಯರೇ. ಇವತ್ತು ಲೌಕಿಕ ಮನಸ್ಥಿತಿಯಲ್ಲಿ ಇರುವಂತ ನಾವು ಪ್ರಿಯರೇ, ನಾವು ಈ ಲೋಕದಲ್ಲಿ ಚಿಂತೆ ಇಲ್ಲದ ರೀತಿಯ ಜೀವಿತವನ್ನ ಮಾಡ್ಬೇಕಾಗಿದೆ. ಒಂದು ಹುಲ್ಲು ಕಡ್ಡಿಯನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹಾಕ್ಬೇಕು ದೇವ್ರ ಚಿತ್ತ ಇದೆ. ನಾವು ಮುಂಜಾನೆಯಿಂದ ರಾತ್ರಿ ಮಲಗುವವರೆಗೂ ಸಹ ಪ್ರತಿ ಕ್ಷಣವೂ ಸಹ ದೇವ್ರು ನಮ್ಮನ್ನ ಕಾಯುವಂತವನಾಗಿದ್ದಾನೆ. ಯಾವ ಕ್ಷಣದಲ್ಲೂ ಸಹ ದೇವ್ರು ನಮ್ಮನ್ನ ಕರಿಬಹುದು. ನಾವು ಹುಟ್ಟಿರುವಂತ ಒಂದು ದಿನಾಂಕ ಮಾತ್ರ ನಮ್ಗೆ ಗೊತ್ತು ಪ್ರಿಯರೇ. ನಾವು ನಮ್ಮ ಕೊನೆಯ ದಿನಾಂಕ, ಒಂದು ಆ ಮರಣದ ಅವಧಿ, ದೇವರ ಕರೆಯಲ್ಪಡುವಿಕೆ ಸಮಯ ನಮ್ಗೆ ಗೊತ್ತಿಲ್ಲ ಪ್ರಿಯರೇ. ಯಾವ ಗಳಿಗೆ, ಯಾವ ಕ್ಷಣದಲ್ಲಿ, ಯಾವ ದಿನದಲ್ಲಿ, ಯಾವ ವಾರ ಎನ್ನುವಂಥದ್ದು ಇಲ್ಲ ಪ್ರಿಯರೇ. ಅದು ದೇವರು ನಿಗದಿ ಮಾಡಿರುವಂತ ಒಂದು ಗೋಪ್ಯವಾದಂತ ಸಮಯವಾಗಿದೆ ಪ್ರಿಯರೇ. ಆತನು ಕರೆಯುವಾಗ ನಾವೆಲ್ಲರೂ ಹೋಗೊಟ್ಟು ಆತನ ಸ್ವರಕ್ಕೆ ಹೋಗ್ಬೇಕಾಗಿದೆ ಪ್ರಿಯರೇ. ಆದ್ರೆ ಯಾಕೆಂದ್ರೆ ನಾವು ಈ ಲೋಕದಲ್ಲಿ ಚಿಂತೆ ಇಲ್ಲದವರಾಗಿ ನಮ್ಮ ಜೀವಿತವನ್ನ ಜೀವಿಸಬೇಕಾಗಿದೆ ಪ್ರಿಯರೇ. ಅದು ನಾವು ದೇವರ ಮಕ್ಕಳಾಗಿದ್ರೆ ಆ ಒಂದು ಈ ಲೋಕದ ಚಿಂತೆ ನಮ್ಮಲ್ಲಿಲ್ಲ ಪ್ರಿಯರೇ. ಲೌಕಿಕ ಮನಸ್ಥಿತಿಯಲ್ಲಿ ಲೋಕದ ಆಸೆ ಆಕಾಂಕ್ಷೆಗಳು ನಮ್ಮಲ್ಲಿದ್ರೆ, ಶರೀರಾಸೆ ಕಡಿಮೆ ಆಸೆಗಳು ನಮ್ಮಲ್ಲಿದ್ರೆ ನಾವು ಈ ಲೋಕದಲ್ಲಿ ಚಿಂತಿಸುವವರಾಗಿದ್ದೇವೆ. ರಾತ್ರಿ ಮಲಗಿದ್ರು ಸಹ ನಿಮ್ದೇ ನಿದ್ದೆ ಬರಲ್ಲ. ಮಧ್ಯರಾತ್ರಿ ಎದ್ದು ಕೂತು ಯೋಚನೆ ಮಾಡುವಂತ ಪರಿಸ್ಥಿತಿ ಪ್ರಿಯರೇ. ಎಷ್ಟು ಹಣ ಮಾಡಿರುವಂತವರು ನಾವು ನೋಡ್ತಾ ಬರುವಾಗ ನಾವು ಹಣ ಮಾಡಿರುವಂತವರ ಜೀವಿತವನ್ನ ನಾನು ತುಂಬಾ ಹತ್ರದಿಂದ ನೋಡಿದ್ದೇನೆ ಪ್ರಿಯರೇ. ನಾನು ಸಹ ರಾಜಕಾರಣದ ಹತ್ರದಲ್ಲಿರೋದ್ರಿಂದ ಎಲ್ಲರೂ ನೋಡಿದ್ದೇನೆ ಪ್ರಿಯರೇ. ನಿಜವೂ ಸಹ ಕೋಟಿ ಹಣ ಬರ್ತಾ ಇರುತ್ತೆ, ಲಕ್ಷ ಹಣ ಬರ್ತಾ ಇರುತ್ತೆ. ಮುಡುಗಕ್ಕೆ ಜಾಗ ಇರಲ್ಲ. ಅದನ್ನ ಯಾವ ರೀತಿ ಜೋಪಾನಾಗಿ ಇಡಬೇಕು, ಬ್ಯಾಂಕ್ಗೆ ತೋರಿಸುವಂಗಿಲ್ಲ. ಅದನ್ನ ಬ್ಲಾಕ್ ಮೇಲ್ ಯಾವ ರೀತಿ ಇಡ್ಬೇಕು ಅಂತ ಎಷ್ಟು ಕಷ್ಟಪಡ್ತಾರೆ. ಇಡೀ ರಾತ್ರಿ ನಿದ್ದೆ ಮಾಡ್ತಾರೆ. ಅಥವಾ ಏನು ಕಳ್ತನ ಮಾಡ್ತಾರೋ, ಅಥವಾ ಯಾರು ಬಂದು ರೈಡ್ ಮಾಡ್ತಾರೋ, ಅಥವಾ ಲೋಕಾಯುಕ್ತರು ದಾಳಿ ಮಾಡ್ತಾರೋ ಅಂತ ಇದೇ ಒಂದು ಚಿಂತೆಯಲ್ಲಿ ತಮ್ಮ ಜೀವಿತವನ್ನ ಸಂಪೂರ್ಣವಾಗಿ ಅವರು ನಿದ್ದೆ ಮಾಡಕ್ಕೆ ಆಗಲ್ಲ ಪ್ರಿಯರೇ. ಮಧ್ಯರಾತ್ರಿ ಸಹ ಎದ್ದು ಕುಳಿತು ಚಿಂತೆ ಮಾಡುವಂತ ಪರಿಸ್ಥಿತಿ ಇದೆ ಪ್ರಿಯರೇ. ನಮಗಾದ್ರೂ ಮಲಗಿದ್ರೆ ನಾವು ಬೆಳಗ್ಗೆ ಹೇಳ್ತೀವಿ, ನಮಗೆ ಚಿಂತೆ ಇಲ್ಲ. ರಾತ್ರಿ ಕರ್ತನಲ್ಲಿ ಪ್ರಾರ್ಥನೆ ಮಾಡಿ ಮಲಗಿದ್ರೆ ಮುಂಜಾನೆಯಿಂದ ಸುಖದಿಂದ ನಿಮ್ದಿಂದ ಹೇಳ್ತೇವೆ. ಯಾಕೆಂದ್ರೆ ನಮಗೆ ಚಿಂತೆ ಇಲ್ಲ ಪ್ರಿಯರೇ. ಆ ಚಿಂತೆ ಜೀವಿತ ನಮ್ಮಲ್ಲಿದ್ರೆ ನಾವು ಸಹ ಈ ಲೌಕಿಕ ರೀತಿಯಲ್ಲಿ ನಮ್ಮ ಜೀವಿತವನ್ನ ನಾವು ಜೀವಿಸ್ತಾ ಇದ್ದೀವಿ ಅಂತ ಅರ್ಥ ಪ್ರಿಯರೇ. ಪೌಲನು ಗಲಾತ್ಯರು ಬರೆದ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನವನ್ನ ನಾವು ನೋಡುವಾಗ, ಪೌಲನು ಗಲಾತ್ಯರು ಬರೆದ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನ. ಸಿಸ್ಟರ್ 6:16 14 ಬ್ರದರ್. 14. ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು? ಬ್ರದರ್ 6:14. ನೀವು ನಂಬಿಕೆ 6:14 ರೀ. ಕೊರಿಂಥ, ಇದು ಸಾರಿ ಎಫೆಸ ರೀ. ಗಲಾತ್ಯ 6:14 ಬ್ರದರ್. ಓಕೆ ಸಾರಿ, ಕ್ಷಮಿಸಿ. ನನಗಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡ. ಆತನ ಮೂಲಕ ಲೋಕವು ಶಿಲುಬೆಗೆ ಹಾಕಿಸಿಕೊಂಡು ನನ್ನ ಪಾಲಿಗೆ ಸತ್ತಿತ್ತು.
ನಾನು ಶಿಲುಬೆಗೆ ಹಾಕಿಸಿಕೊಂಡ ಲೋಕದ ಪಾಲಿಗೆ ಸತ್ತೆನು. ಶಿಲುಬೆಗೆ ಹಾ ಹಾಕಿಸಿಕೊಂಡು ಲೋಕದ ಸತ್ಯ. ಸಾಕು ಸರ್. ಇಲ್ಲಿ ನೋಡಿ, ನನಗಾದರೂ ನಮ್ಮ ಕರ್ತನ ಯೇಸು ಕ್ರಿಸ್ತನ ಸಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ. ಆತನ ಮೂಲಕ ಲೋಕವು ಸಿಲುಬೆಗೆ ಹಾಕಿಸಿಕೊಂಡು ನನ್ನ ಪಾಲಿಗೆ ಸತ್ತಿತ್ತು. ನಾನು ಸಿಲುಬೆಗೆ ಹಾಕಿಸಿಕೊಂಡು ಲೋಕದ ಪಾಲಿಗೆ ಸತ್ತೇನೋ. ಲೋಕವು ನನಗೋಸ್ಕರ ಸಿಲುಬೆಗೆ ಹಾಕಿಸಿಕೊಂಡು ನನ್ನ ಪಾಲಿಗೆ ಸತ್ತಿತ್ತು. ನಾನು ಸಿಲುಬೆಗೆ ಹಾಕಿಸಿಕೊಂಡು ಲೋಕದ ಪಾಲಿಗೆ ಸತ್ತೇನೋ. ಇಲ್ಲಿ ನೋಡುವಾಗ ಲೋಕವು ನನ್ನ ಪಾಲಿಗೆ ಸತ್ತಿದೆ, ನಾನು ಲೋಕದ ಪಾಲಿಗೆ ಸತ್ತೋಗಿದ್ದೀನಿ ಪ್ರಿಯರೇ. ನಾವು ಸತ್ತೋಗಿರುವುದರಿಂದ ನಮ್ಮ ಜೀವಿತ, ಈ ಲೋಕದ ಜೀವಿತ ಯಾವುದು, ಈ ಲೋಕದ ಮನಸ್ಥಿತಿಗಳಿರ್ಬೋದು, ಶರೀರಾಸೆ ಕಡಿನಾಸೆಗಳಿರ್ಬೋದು, ಬದುಕು ಡಂಬಗಳಿರ್ಬೋದು, ಅದು ನನ್ನ ಸಂಬಂಧಪಟ್ಟಿಲ್ಲ. ಈ ಲೋಕದಲ್ಲಿ ಆಸ್ತಿ ಮಾಡುವಂಥದ್ದಿರ್ಬೋದು, ಮನೆ ಕಟ್ಟುವಂತಿರ್ಬೋದು, ಅಥವಾ ನಾವು ಲೌಕಿಕವಾಗಿ ಜೀವಿಸುವಂತ ಆಸೆ ಆಕಾಂಕ್ಷೆಗಳಿರ್ಬೋದು, ಎಲ್ಲವೂ ಈ ಪಾಲಿಗೆ ಇಲ್ಲ ಪ್ರಿಯರೇ. ಇದು ನಮಗೂ ಲೋಕಕ್ಕೂ ಸಂಬಂಧ ಇಲ್ಲ. ಲೋಕವು ನನ್ನ ಪಾಲಿಗೆ ಸತ್ತಿದೆ, ನಾನು ಲೋಕದ ಪಾಲಿಗೆ ಸತ್ತು ಹೋಗಿದ್ದೇನೆ. ಇನ್ಯಾಕೆ ನಮಗೆ ಲೋಕದ ಚಿಂತೆ? ಇನ್ಯಾಕೆ ಲೋಕ ಗತಿಸಿ ಹೋಗುವಂತ ಆಸೆ ಆಕಾಂಕ್ಷೆಗಳಲ್ಲಿ ನಮಗೆ ಚಿಂತೆ ಇದೆ ಪ್ರಿಯರೇ? ಇನ್ಯಾಕೆ ಈ ನಶಿಸಿ ಹೋಗುವಂತ, ಗತಿಸಿ ಹೋಗುವಂತ ಈ ಪ್ರಪಂಚದ ಆಸೆ ಆಕಾಂಕ್ಷೆಗಳಲ್ಲಿ ನಾನು ಬಿದ್ದು ಹೋಗ್ತಾ ಇದ್ದೇನೆ? ಈ ಲೋಕದ ಆಸೆಗಳು, ಶರೀರದ ಆಸೆಗಳು ಪ್ರಿಯರೇ, ನನ್ನನ್ನು ಯಾಕೆ, ಕಣ್ಣಿನ ಆಸೆಗಳನ್ನ ಪದೇ ಪದೇ ಬೆಳೆಸ್ತಾ ಇದೆ, ನಮ್ಮನ್ನು ಗತಿಸಿ ಹೋಗ್ತಾ ಇದೀವಿ. ಆ ಒಂದು ವಿಷಯದಲ್ಲಿ ನಾವು ದಾಟಿ ಹೋಗ್ತಾ ಇದೀವಿ. ಲೋಕವೂ ನಮಗ್ ಸಂಬಂಧ ಇಲ್ಲ, ನಮಗೂ ಲೋಕಕ್ಕೂ ಸಂಬಂಧ ಇಲ್ಲ ಪ್ರಿಯರೇ. ನಾವು ರಾಯಭಾರಿಗಳಾಗಿದ್ದೀವಿ. ನಾವು ಈ ಲೋಕದ ಪಾಲಿಗೆ ಸತ್ತಿದ್ದೀವಿ ಪ್ರಿಯರೇ. ಈ ಗ್ರಹಿಕೆನ ನಾವು ತಂದುಕೊಳ್ಳುವುದಾದ್ರೆ ನಾವು ಈ ಲೋಕದ ಪಾಲಿಗೆ, ನಾವು ಲೌಕಿಕ ಮನಸ್ಥಿತಿಯಲ್ಲಿ ನಾವು ಜೀವಿಸಲ್ಲ ಪ್ರಿಯರೇ. ಇವತ್ತು ನೋಡೋದು ನಮ್ಮ ವಿಶ್ವಾಸಿಗಳ ಮಧ್ಯದಲ್ಲಿ ಜೀವಿತ ನೋಡ್ತಾ ಬರುವಾಗ, ಬೇರೆ ಡಿನಾಮಿನೇಷನ್ ನೋಡ್ತಾ ಬರುವಾಗ, ಅಲ್ಲಿ ನೀವು ವರ್ಷದಿಂದ ವರ್ಷಕ್ಕೆ ಕ್ರಿಸ್ಮಸ್ಗೆ ಕಾಣಿಕೆಯನ್ನು ಜಾಸ್ತಿ ಕೊಡಿ, ನೀವು ಸಾಲ ಮಾಡಿ ನಮ್ಗೆ ದಶಮಾಂಶ ಭಾಗವನ್ನ ಕೊಡಿ, ದಶಮಾಂಶ ಭಾಗವನ್ನು ಹೆಚ್ಚು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಮಾಡಿ. ಅವ್ರು ಕೊಡೋ ಆಸಕ್ತಿ, ಅವ್ರು ಕೊಡುವಂತ ಶಕ್ತಿ ಇಲ್ಲ ಅಂದ್ರೂ ಕೊಡಿ. ನೀವು ಕೊಡ್ತಾ ಇಲ್ಲ, ನಾವು EMI ಕಟ್ಟಕ್ಕಾಗ್ತಾ ಇಲ್ಲ, ಲೋನ್ ಕಟ್ಟಕ್ಕಾಯ್ತಲ್ಲ, ಕಾರು EMI ಕಟ್ಟಕ್ಕಾಗ್ತಾ ಅಂತ ಲೋನ್ ನೇರವಾಗಿ ಹೇಳುವಂತ ಎಷ್ಟೋ ಬೇರೆ ಡಿನಾಮಿನೇಷನ್ ವಿಶ್ವಾಸಿಗಳನ್ನ ಸಭಾ ಹಿರಿಯರು ಹೇಳ್ತಾ ಇದ್ದಾರೆ ಪ್ರಿಯರೇ. ಕೇಳಿದಂತವ್ರು ಬಂದು ನಮ್ಮ ಹತ್ರ ಎಲ್ಲ ಹೇಳುವಂತ ಸಮಯದಲ್ಲಿ ಬಹಳ ನೋವಾಗುವಂತ ಪರಿಸ್ಥಿತಿ ಇದೆ ಪ್ರಿಯರೇ. ನಿಮ್ಮ ಆದಾಯದಲ್ಲಿ ಮತ್ತು ಬೆಳೆಯ ಪ್ರಥಮ ಫಲದಲ್ಲಿ ದೇವರಿಗೆ ಕೂಡಿ ಕಾಣಿಕೆ ಕೊಡಿ ಅಂತ ಹಿಂದೆ ಹೇಳುದು ಪ್ರಿಯರೇ. ಆದ್ರೆ ಈಗ ನಮ್ಗೆ ದಶಮಾಂಶ ಭಾಗ ಇಲ್ಲ, ಅದಕ್ಕಿಂತ ಹೆಚ್ಚಾಗಿ ಕೊಡ್ಬೇಕು ನಾವು. ಆದ್ರೆ ನೋಡ್ತಾ ಬರುವಾಗ, ಲೌಕಿಕ ಜೀವಿತವನ್ನು ನೋಡ್ತಾ ಬರುವಾಗ, ನಾವು ಲೌಕಿಕ ಮನಸ್ಸನ್ನು ನೋಡ್ತಾ ಬರುವಾಗ, ಈ ಲೋಕದ ಆಸೆ ಆಕಾಂಕ್ಷೆಗಳಿಗೋಸ್ಕರ ಅವರ ಹಣವನ್ನ ವಸೂಲು ಮಾಡುವ ಸ್ಥಿತಿಗೆ ಕೆಲವರು ಬಂದಿದ್ದಾರೆ ಪ್ರಿಯರೇ. ಡಬ್ಬಗಳನ್ನ ಕೊಟ್ಟು ಕಾಣಿಕೆಗಳು ಇದು ಮಾಡುವಂಥದ್ದು, ಪ್ರತಿ ವರ್ಷ ಜಾಸ್ತಿ ಮಾಡುವಂಥದ್ದು, ದಶಮಾಂಶ ಭಾಗವನ್ನ ಜಾಸ್ತಿ ಕೊಡಿ ಅಂತ ಕೇಳುವಂಥದ್ದು. ಈ ಕೇಳಿ ತಮ್ಮ ಲೌಕಿಕ ವೈಭೋಗ ಜೀವಿತದಲ್ಲಿ ಈ ಲೋಕದಲ್ಲಿ ಜೀವಿಸುವಂತರಾಗಿದ್ದಾರೆ ಪ್ರಿಯ. ಅವ್ರ ಗ್ರಹಿಕೆ, ಲೋಕವು ನನ್ನ ಪಾಲಿಗೆ ಸತ್ತೋಗಿದೆ, ಲೋಕದ ಪಾಲಿಗೆ ಸತ್ತೋಗಿದ್ದೀವಿ, ನಾನು ಲೋಕದ ಪಾಲಿಗೆ ಸತ್ತೋಗಿದ್ದೀನಿ. ನನಗೆ ಎರಡೂ ಸಂಬಂಧಗಳಿಲ್ಲದ್ರಿಂದ ನಾನು ಲೋಕದವನಲ್ಲ, ಲೋಕದ ಆಸೆಗಳು ನನಗೆ ಸಂಬಂಧ ಇಲ್ಲ. ಲೋಕದ ಸರಿದಾಸೆ, ಕಡಿನಾಸೆ, ಬದುಕು ಬಾಂಡಂಬ ಇವೆಲ್ಲವೂ ನಾಶವಾಗುವಂಥದ್ದು, ತೋರಿಕೆಯಾಗಿರುವಂಥದ್ದು, ಕೆಲವು ದಿನಗಳು ಮಾತ್ರ ಉಳಿಯುವಂಥದ್ದು ಪ್ರಿಯರೇ. ಆದ್ರೆ ನಮ್ಮ ಜೀವಿತಗಳಲ್ಲಿ ನಾವು ಈ ಒಂದು ವಿಷಯಗಳಲ್ಲಿ ನಾವು ನಮ್ಮನ್ನ ಸರಿಪಡಿಸ್ಕೊಳ್ಬೇಕಾಗಿದೆ ಪ್ರಿಯರೇ. ಇವತ್ತು ಎಷ್ಟೋ ಜನರ ಜೀವಿತಗಳನ್ನು ನೋಡ್ತಾ ಬರುವಾಗ ಇದು ಈ ವಿಷಯದಲ್ಲಿ ಬಿದ್ದು ಹೋಗಿದ್ದಾರೆ ಪ್ರಿಯರೇ. ಬಿದ್ದು ಹೋಗಿ ತಮ್ಮನ್ನ, ನಾವು ಈ ಲೋಕದಲ್ಲಿ ಶಾಶ್ವತವಾಗಿ ನಮ್ದ ನಿವಾಸ ಸ್ಥಾನ, ಈ ಲೋಕವೇ ನಿಜವಾದ ಪರಲೋಕ, ಈ ಲೋಕದಲ್ಲಿ ವಾಸ ಮಾಡುವಂತ ನಾವೇ ನಿಜವಾದ ಮನುಷ್ಯರು, ನಾವು ಶಾಶ್ವತ ಆಗಿರುವಂತವ್ರು, ನಮ್ಗೆ ಆಯುಷ್ಕಾಲವೇ ನಿಗದಿ ಇಲ್ಲ, ನಾವು 100 ವರ್ಷ 1000 ವರ್ಷಗಳನ್ನ ಬದುಕ್ತೀವಿ, ಈ ಲೋಕದಲ್ಲಿ ಶಾಶ್ವತವಾಗಿ ನಾವು ಗಂಟು ಮಾಡಿಟ್ಕೊಂಡಿರೋದನ್ನೆಲ್ಲವನ್ನು ಅನುಭವಿಸ್ತೀವಿ ಅನ್ನುವಂತ ಸ್ಥಿತಿಯಲ್ಲಿ ಇವತ್ತು ಜೀವಿತವನ್ನ ಮಾಡುವಂತರಾಗಿದ್ದಾರೆ ಪ್ರಿಯರೇ. ಲೌಕಿಕ ಮನಸ್ಸಿನ ಸ್ಥಿತಿಯಲ್ಲಿ ಇವತ್ತು ಜೀವಿಸುವಂತವರಾಗಿದ್ದವರೇ ಪ್ರಿಯರೇ. ಹಾಗಾದ್ರೆ ನಾವು ವಿಶ್ವಾಸಗಳಂತ ನಾವು ಯಾವ ರೀತಿ ಬದುಕ್ಬೇಕನ್ನೋದನ್ನ ಬಗ್ಗೆ ನಾವು ಕಲಿತಾ ಮಾಡೋಣ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 14ನೇ ವಚನ ಓದಿ. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ 6:9
ಮತ್ತಾಯ 6:19. ಹಾ, 19. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ. ಹಾ ಬ್ರೋ. ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು. ಆದ್ರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ. ಅಲ್ಲಿ ಕಳ್ಳರು ಕನ್ನ ಕೊರೆಯುವುದೂ ಇಲ್ಲ, ಕದಿಯುವುದೂ ಇಲ್ಲ. ನಿನ್ನ ಗಂಟು ಇದ್ದಲ್ಲಿ ನಿನ್ನ ಮನಸ್ಸು ಇರುತ್ತದಷ್ಟೇ. ಥ್ಯಾಂಕ್ ಯು ಬ್ರೋ. ಇಲ್ಲಿ ನೋಡ್ತಾ ಬರುವಾಗ ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುತ್ತದೆ. ನಾವು ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ. ನಿಮ್ಮ ಗಂಟು ಎಲ್ಲಿದೆಯೋ ಅಲ್ಲೇ ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ. ಇವತ್ತು ಎಲ್ಲ ದೊಡ್ಡ ರಾಜಕಾರಣಿಗಳು, ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ನೋಡುವಂತ ಬರುವಾಗ ಅವರು ಎಲ್ಲಿ ಅವ್ರ ಹಣ ಇದೆಯೋ ಅಲ್ಲೇ ಅವರ ಮನಸ್ಸಿದೆ ಪ್ರಿಯ, ಅಲ್ಲೇ ಅವ್ರ ಜೀವ ಇದೆ ಪ್ರಿಯ, ಅಲ್ಲೇ ಅವ್ರ ಮನಸ್ಸಿದೆ. ಇವತ್ತು ನಾವು ಈ ಲೋಕದ ಪಾಲದವ ಅಲ್ಲ ಅಂತ ತೀರ್ಮಾನವನ್ನ ನಾವು ಮಾಡುವುದಾದ್ರೆ ನಾವು ಈ ಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳುವಂತ ಅವಶ್ಯಕತೆ ಇಲ್ಲ ಪ್ರಿಯರೇ. ನಾವು ಎಷ್ಟೇ ಹಣ ಆಸ್ತಿಯನ್ನ ಮಾಡಿದ್ರು ಸಹ, ಕೋಟಿ ಹಣವನ್ನ ಮಾಡಿದ್ರು ಸಹ, ಸತ್ತಾಗ ನಮ್ಮ ಹಣ, ನಮ್ಮ ಆಸ್ತಿ, ನಾವು ಮಾಡಿರುವಂತ ಕಾರು, ಬಂಗ್ಲೆ ಅಥವಾ ಜಮೀನ್ ಯಾವುದು ಬರಲ್ಲ ಪ್ರಿಯರೇ. ನಮಗ್ ಮಾತ್ರ ಟಿಕೆಟು, ಅದೆಲ್ಲ ಆಸ್ತಿ ಆಕಾಂಕ್ಷೆ, ಅದಕ್ಕೆಲ್ಲ ದೇವ್ರು ಟಿಕೆಟ್ ಕೊಟ್ಟಿಲ್ಲ. ನಾವು ಮಾತ್ರ ದೇವ್ರು ನೇರವಾಗಿ ನಾವು ಹೋಗ್ತೀವಿ. ನಾವು ನಮ್ಮ ಜೀವಿತದಲ್ಲಿ ಮಾಡಿರುವಂತ ತೀರ್ಮಾನಗಳು ಎಲ್ಲೂ ಹೋಗ್ತೀವಿ ಅನ್ನೋದು ತೀರ್ಮಾನಗಳು ನಮ್ಮ ನಿರ್ಧಾರದ ಮೇಲೆ ನಾವು ಹೋಗ್ತೀವಿ ಪ್ರಿಯರೇ. ನಮ್ಮ ಆಸೆ ಆಕಾಂಕ್ಷೆಗಳಿಗೆ ಯಾವತ್ತೂ ನಮ್ಮ ಹಿಂದೆ ಗೂಡ್ಸು ಟ್ರೈನ್ ಆಗ್ಲಿ, ಗೂಡ್ಸ್ ವ್ಯಾನ್ ಆಗ್ಲಿ, ಟೆಂಪೋ ಆಗ್ಲಿ ಅಥವಾ ವಿಮಾನ ಆಗಲಿ ಬರಲ್ಲ ಪ್ರಿಯರೇ. ಎಲ್ಲ ನಾವು ಒಬ್ರು ಮಾತ್ರ ಹೋಗ್ತೀವಿ ಪ್ರಿಯರೇ. ಈ ಒಂದು ಜೀವಿತದಲ್ಲಿ ನಾವು ಈ ರೀತಿ ಈ ಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ, ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ. ಪರಲೋಕಕ್ಕೆ ಆಸ್ತಿ ಆಗುವಂತ ವಿಷಯಗಳನ್ನ ನಾವು ಮುಂದೆ ಕಲಿತಾ ಬರೋಣ ಪ್ರಿಯರೇ. ನಾವು ಏನನ್ನ ಗಂಟು ಮಾಡಿ ಇಟ್ಕೊಳ್ಬೇಕು, ನಾವು ಯಾವ ರೀತಿ ಈ ಲೋಕದಲ್ಲಿ ಜೀವಿಸ್ತಾ ಇದೀವಿ ಅನ್ನೋದ್ರ ಬಗ್ಗೆ ನಮ್ಮನ್ನ ನಾವು ಎಚ್ಚರಿಕೆಯನ್ನ ತೆಗೆದುಕೊಳ್ಬೇಕಾಗಿದೆ ಪ್ರಿಯರೇ. ನಾವು ಸಮಯ ಆಯ್ತದ ಪ್ರಿಯ. ಅದೇ ರೀತಿ ನಾವು ಪೌಲನು ಕೊಲೊಸ್ಸೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ಅಧ್ಯಾಯ 2ನೇ ವಚನ. ಕೊಲೊಸ್ಸೆಯವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನ. ಮೇಲಿರುವಂತಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದಗಳ ಮೇಲೆ ಇಡಬೇಡಿರಿ, ಯಾಕೆಂದ್ರೆ ನೀವು ಸತ್ತಿರಲ್ಲ. ಮೇಲಿರುವಂತಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದಗಳ ಮೇಲೆ ಇಡಬೇಡಿರಿ, ಯಾಕೆಂದರೆ ನೀವು ಸತ್ತಿರಲ್ಲ. ನಾವು ಲೋಕವು ನಮ್ಮ ಪರವಾಗಿ ಲೋಕದ ಪಾಲಿಗೆ ನಾವು ಸತ್ತೋಗಿದ್ದೀವಿ. ನಾನು ಲೋಕವು ನನ್ನ ಪಾಲಿಗೆ ಸತ್ತೋಗಿದೆ, ನಾನು ಲೋಕದ ಪಾಲಿಗೆ ಸತ್ತೋಗಿದ್ದೀನಿ ಪ್ರಿಯರೇ. ನಾವು ಲೋಕವು ಗತಿಸಿ ಹೋಗ್ತದೆ, ನಾನು ಲೋಕದಲ್ಲಿರುವಂತ ಎಲ್ಲ ವಸ್ತುಗಳು ಎಲ್ಲ ನಾಶ ಆಗುತ್ತದೆ ಪ್ರಿಯರೇ. ನಾನು ಸಹ ನಾಶ ಆಗ್ತೀನಿ. ಆದ್ರೆ ನಾನು ಈ ಲೋಕದಲ್ಲಿರುವಂತ ಗತಿಸಿ ಹೋಗುವಂತ, ನಾಶವಾಗುವಂತ, ಕಿಲುಬೊತ್ತಿ ಕೆಟ್ಟು ಹೋಗುವಂತ ವಿಷಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬಾರದಾಗಿದೆ ಪ್ರಿಯರೇ. ಯಾಕೆಂದ್ರೆ ನಾವು ಈ ಲೋಕದವರಲ್ಲ ಪ್ರಿಯರೇ, ನಾವು ಪರಲೋಕದವರು. ನಾವು ಅದೇ ರೀತಿಯಲ್ಲಿ ಪೌಲನು ತೀತನ ಬರೆದ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನವನ್ನು ನೋಡ್ತಾ ಬರುವಾಗ, ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕರಾದ ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷನ ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಈ ಲೋಕದಲ್ಲಿ ನಾವು ಕರ್ತನ ಬರುವಂತ ಸಮಯ ಹತ್ರ ಆಗ್ತಾ ಇದೆ ಪ್ರಿಯರೇ. ನಾವು ಸ್ವಸ್ಥ ಚಿತ್ತರಾಗಬೇಕಾಗಿದೆ, ನಾವು ನೀತಿವಂತರಾಗಿ ಬದುಕಬೇಕಾಗಿದೆ, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಬದುಕಬೇಕಾಗಿದೆ ಪ್ರಿಯರೇ. ಅದು ಯಾವಾಗ ಬರುತ್ತೆ ಅಂತಂದ್ರೆ, ಈ ಲೋಕದ ಆಸೆಗಳು, ಮನಸ್ಸಿನ ಆ ಒಂದು ಲೌಕಿಕ ಆಸೆಗಳನ್ನ ನಾವು ಬಿಟ್ಟಾಗ, ಲೋಕಕ್ಕೆ ಸಂಬಂಧಪಟ್ಟ ಆಸೆಗಳನ್ನ, ಆಕಾಂಕ್ಷೆಗಳನ್ನ, ಶರೀರಾಸೆ, ಬದುಕು ಬಾಳಿನ ಡಂಬಗಳ ವಿಷಯಗಳನ್ನ, ಕಣ್ಣಿನ ಆಸೆಗಳನ್ನ ಬಿಟ್ಟಾಗ ನಾವು ಈ ಲೌಕಿಕವಾಗಿ ನಾವು ಎಲ್ಲ ಆಸೆಗಳನ್ನ ಬಿಟ್ಟಾಗ ನಾವು ಪರಲೋಕದ ಸ್ವಭಾವದವರಾಗಿ ನಾವು ಯೋಚಿಸ್ತೀವಿ ಪ್ರಿಯರೇ. ದೇವರ ಭಾಗ್ಯಕರ ನಿರೀಕ್ಷೆ ಮೇಲೆ ನಿರೀಕ್ಷೆಯನ್ನು ಇಡ್ತಾ ನಾವು ನೀತಿವಂತವರಾಗಿಯೂ ಸ್ವಸ್ಥಚಿತ್ತರಾಗಿಯೂ ಭಯಭಕ್ತರಾಗಿ ಬದುಕಬೇಕೆಂಬುದು ಅದು ನಮ್ಗೆ ಕಲಿಸುತ್ತೆ ಪ್ರಿಯರೇ. ಯಾವಾಗ ನಾವು ನಮ್ಮ ಮನಸ್ಸಿನ ಸ್ಥಿತಿಗತಿಗಳನ್ನ ನಿಯಂತ್ರಣ ಮಾಡಿದಾಗ, ನಾವು ಪರಲೋಕದವರು, ನಾವು ಈ ಲೋಕದ ಪಾಲಿಗೆ ಸತ್ತವರಂತ ಗ್ರಹಿಕೆ ನಮ್ಮಲ್ಲಿ ಬಂದಾಗ ಅದು ನಮ್ಮನ್ನ ಕಲಿಸುತ್ತೆ ಪ್ರಿಯರೇ. ನಾವು ಪೌಲನು ರೋಮ ಬರೆದ ಪತ್ರಿಕೆ 12ನೇ ಅಧ್ಯಾಯ
ನಾನು 2 ವಾಕ್ಯದಲ್ಲಿ ಮುಗಿಸ್ಬಿಡ್ತೀನಿ, ಟೈಮ್ ಆಯ್ತು, ಸಮಯ ಆಯ್ತು. 12ನೇ ಅಧ್ಯಾಯ 2ನೇ ವಚನ ನೋಡ್ತಾ ಬರುವಾಗ, ನಾವು ನಿಮಿಷ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ. ಥ್ಯಾಂಕ್ಸ್ ಸಿಸ್ಟರ್. ಇಲ್ಲಿ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕದ ಭಾವದವರಾಗಿರಿ. ನಾವು ಇಹಲೋಕದ ನಡವಳಿಕೆಯನ್ನ ಬಿಡಬೇಕಾದ್ರೆ ನಮ್ಮ ಲೌಕಿಕ ಮನಸ್ಸನ್ನ ಫಸ್ಟ್ ನಾವು ನಿಯಂತ್ರಣ ಮಾಡಬೇಕಾಗಿದೆ ಪ್ರಿಯರೇ. ಆ ಲೌಕಿಕ ಮನಸ್ಸನ್ನ ನಾವು ಗೆಲ್ಲಬೇಕಾಗಿದೆ. ಆವಾಗ ನಾವು ಇಹಲೋಕದ ನಡವಳಿಕೆಯನ್ನ ಬಿಟ್ಟು ಅನುಸರಿಸದೆ ನೂತನ ಸ್ವಭಾವವನ್ನು ಹೊಂದಿಕೊಂಡವರಾಗಿ ಜೀವಿಸಬೇಕಾಗಿದೆ ಪ್ರಿಯರೇ. ನಾವು ಕರ್ತನ ಯೇಸು ಕ್ರಿಸ್ತನನ್ನ ರಕ್ಷಕನಾಗಿ ಅಂಗೀಕರಿಸ್ಕೊಂಡಾಗ, ನಾವು ದೀಕ್ಷಾಸ್ಥಾನ ತಗೊಂಡಾಗ, ನಾವು ಆತನ ರಕ್ಷಣೆ ಮಾರ್ಗಕ್ಕೆ ಬಂದಾಗ ನಾವು ನೂತನ ಮನಸ್ಸು ಸ್ವಭಾವ ಬರಬೇಕಾಗಿದೆ ಪ್ರಿಯರೇ. ಇವತ್ತು ನಾವು ನೋಡುವಾಗ ಎಷ್ಟೋ ವಿಶ್ವಾಸಿಗಳ ಜೀವಿತದಲ್ಲಿ ಆ ನೂತನ ಹೊಸ ಹುಟ್ಟುವಿಕೆಯ ಲಕ್ಷಣ ಗುಣಗಳು ಕಾಣಕ್ ಸಾಧ್ಯ ಇಲ್ಲ ಪ್ರಿಯರೇ. ಆ ನೂತನ ಸ್ವಭಾವವೇ ಅವರಲ್ಲಿ ಕಾಣಕ್ ಸಾಧ್ಯ ಇಲ್ಲ ಪ್ರಿಯರೇ. ಆ ರೀತಿಯಲ್ಲಿ ತಮ್ಮ ಇಹಲೋಕದವರಾಗಿ ಜೀವಿಸುವುದನ್ನು ನೋಡ್ತೇವೆ ಪ್ರಿಯರೇ. ನಾವು ನೋಡುವಾಗ ಮತ್ತಾಯನ ಬರೆಸುವಾರ್ತೆ 6ನೇ ಅಧ್ಯಾಯ 24ನೇ ವಚನ ನೋಡುವಾಗ, 6ನೇ ಅಧ್ಯಾಯ 24ನೇ ವಚನವನ್ನ ಓದುವಾಗ, ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ಇಲ್ಲಿ ನಾವು ನೋಡ್ತಾ ಬರುವಾಗ ಪ್ರಿಯರೇ, ನಾವು ಲೌಕಿಕ ಮನಸ್ಥಿತಿಯಲ್ಲೂ ಸಹ ಜೀವಿಸಕ್ಕೆ ಸಾಧ್ಯ ಇಲ್ಲ. ನಾವು ಈ ರೀತಿಯಲ್ಲಿ ಆತ್ಮಿಕವಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳೋ ರೀತಿಯಲ್ಲಿ ಜೀವಿಸಕ್ಕೆ ಸಾಧ್ಯ ಇಲ್ಲ. ನಾವು ಎರಡನ್ನೂ ಸಹ ನಾವು ಅನುಸರಿಸ್ಕೊಂಡು ಹೊಂದಿಕೊಂಡು ಹೋಗುವಂತ ಸ್ಥಿತಿಯಲ್ಲಿ ನಮ್ಮಲ್ಲಿದ್ರೆ ನಾವು ಈ ಲೋಕದ ಸ್ವಭಾವದವರಾಗಿದೆ ಪ್ರಿಯರೇ. ನನಗೆ ಹಳೆಯ ಸ್ವಭಾವನೂ ಬೇಕು, ಲೌಕಿಕ ಚಿಂತೆಗಳು, ಆಸೆ, ಆಕಾಂಕ್ಷೆಗಳು, ಕಾಮದಾಸೆ, ಸರಿದಾಸೆ, ಕಣ್ಣಾಸೆ, ಬದುಕು ಬಾಂಡಾಮಗಳು ಬೇಕು. ದೇವರ ಒಂದು ನ್ಯಾಯ, ನೀತಿ, ತೀರ್ಮಾನ, ನಿತ್ಯ ಜೀವ ಬೇಕು. ನಾನು ಶಾಶ್ವತ ನರಕಕ್ಕೆ ಹೋಗ್ಬಾರ್ದು. ನಾನು ಸತ್ಯ ಮಾರ್ಗದಲ್ಲಿ ಎರಡೂ ಸಹ ನಮ್ಮಲ್ಲಿ, ಎರಡು ಜೀವಿತಗಳು ಸಹ ನಮ್ಮಲ್ಲಿ ಇದ್ರೆ ಪ್ರಿಯರೇ, ನಾವು ನಮ್ಮ ಜೀವಿತ ಅದು ನಾಶನಕರಕ್ಕೆ ಹೋಗುತ್ತೆ ಪ್ರಿಯರೇ. ನಾವು ಅದಕ್ಕೋಸ್ಕರ ಇಬ್ಬರು ಯಜಮಾನರಿಗೆ ಯಾವನ್ನು ಸೇವಿಸಿ ಸಲ್ಲಿಸಕ್ಕೆ ಸಾಧ್ಯ ಇಲ್ಲ. ನಾವು ಯಾವನ್ನ ಆಯ್ಕೆ ಮಾಡ್ಕೊಂಡಿದೀವಿ? ಲೌಕಿಕ ಮನಸ್ಸನ್ನ, ಈ ಲೋಕದಲ್ಲಿ ನಾಶವಾಗುವಂತ, ಬಿದ್ದು ಹೋಗುವಂತ, ಕೊಳೆತು ಹೋಗುವಂತ ವಿಷಯಗಳನ್ನ ನಮ್ಮನ್ನ ನಾವು ಲೌಕಿಕ ಕ್ಷಣಿಕ ಸುಖಕ್ಕೋಸ್ಕರ, ಕ್ಷಣಿಕ ಆಸೆ ಆಕಾಂಕ್ಷೆಗಳಿಗೋಸ್ಕರ, ಬಿದ್ದು ಹೋಗುವಂತ, ನಾಶವಾಗುವಂತ ಶರೀರ ಆಸೆಗಳಿಗೋಸ್ಕರ ನಮ್ಮನ್ನ ನಾವು ತೊಡಗಿಸ್ಕೊಂಡಿದ್ದೀವ, ಅಥವಾ ಸತ್ಯ ಸ್ವರೂಪನು ಸತ್ಯಶೀಲನಾಗಿರುವ ದೇವರನ್ನ ಹುಡುಕುವಂತ ಪ್ರಯತ್ನವನ್ನ ಮಾಡ್ತಿದ್ದವ? ನಾವು ಯಾವುದ ಮೇಲಿರುವಂತಗಳನ್ನ ಮೇಲೆ ನಮ್ಮ ಮನಸ್ಸು ಇಟ್ಟಿದೀವೋ, ಅಥವಾ ಭೂ ಸಂಬಂಧಗಳ ಮೇಲೆ ನಮ್ಮ ಮನಸ್ಸು ಇಟ್ಟಿದೀವೋ ಅನ್ನೋದನ್ನ ನಮ್ಮನ್ನ ನಾವು ಗ್ರಹಿಕೆಗೆ ತಂದುಕೊಂಡು ಪ್ರಿಯರೇ, ಈ ಒಂದು ನೂತನ 2026ನೇ ಇಸ್ವಿಯಲ್ಲಿ ನಮ್ಮ ಜೀವಿತವನ್ನ ಮಾಡುವಾಗ ನಮ್ಮನ್ನ ನಾವು ಎಚ್ಚರಿಸಿಕೊಂಡು ನಮ್ಮ ಲೌಕಿಕ ಮನಸ್ಥಿತಿಯನ್ನ ನಾವು ಇರುವುದಾದ್ರೆ ಅದನ್ನ ನಿಯಂತ್ರಣ ಮಾಡಿ ನಾವು ದೇವರ ಕಡೆಗೆ ನೂತನ ಸ್ವಭಾವವನ್ನ ಧರಿಸಿಕೊಂಡವರಾಗಿ ನಾವು ಜೀವಿಸ್ಲಿಕ್ಕೆ ಆಗುವಂತೆ ನಾವು ಕಲಿತಾ ಬರೋಣ. ದೇವರ ಚಿತ್ತವಾದ್ರೆ ಮುಂದಿನ ದಿನಗಳಲ್ಲಿ ನಾವು 3ನೇ ವಿಷಯವನ್ನ ಕಲಿತಾ ಬರೋಣ. ನವೀಕೃತ ಮನಸ್ಸು ಅಥವಾ ನೂತನ ಮನಸ್ಸಿನ ಬಗ್ಗೆ ನಾವು ಕಲಿತಾ ಬರೋಣ. ದೇವರು ಕೊಟ್ಟಂತ ಒಂದು ಸಮಯವನ್ನ ದೇವರು ನಮ್ ಕೂಡ ಇದ್ದಕ್ಕಾಗಿ ದೇವರು ನಮ್ಗೆ ಸಲ್ಲಿಸ್ತೇನೆ. ಹಾಗೂ